ಅಂಜದ ಗಂಡು ಏಕಾಂಗಿ ಇವರು ನೋಡ್ಲಿಕ್ಕೆ ಚಂದ ಇದ್ದಾರೆ, ಅಷ್ಟು ಒಳ್ಳೆ ಮೇಕಪ್ ಹಾಕಿಕೊಂಡು ಬಂದಿದ್ದಾರೆ ಅಂತ ಅರ್ಥ. ನಿಮ್ಮ ನಿಜವಾದ ಫೀಲಿಂಗ್ಸ್ ಎಲ್ಲ ಹೇಳ್ಬಿಟ್ರಿ. ಆಕ್ಚುಲಿ ಪಾಪದವಳೆ ಸಿಕ್ಕಾವಡೆ ಪಾಪ ಅಬ್ಬಾ ಅಯ್ಯೋ. ಮೆಟ್ರೋ ಸಗಾಲಿ ನಾನು ಇವ್ರ ವಿಡಿಯೋಸ್ ನೋಡಿದ್ದೆ ಅಂತ. ಆಲ್ ಥ್ಯಾಂಕ್ಸ್ ಟು ಮೆಟ್ರೋ ಸಾಗ. ಯಾವಾಗ ಗುಡ್ ನ್ಯೂಸ್? ಮಗು ಮಾಡ್ಕೊಳ್ಳಲ್ಲ, ಲೆಟ್ ಮಿ ಅಡಾಪ್ಟ್ ಅ ಪಪ್ಪಿ ಆ ಥರ. ಇಲ್ಲ ಇಲ್ಲ ಪಪ್ಪಿ ಅಂದೆ. ನಾಯಿಗಿಡೋ ಹೆಸರುಗಳು: ಗಣೇಶ, ಟೈಗರು, ನಾಯಿ, ಗುಂಡ. ಮಳೆಗಾಲದಲ್ಲಿ ಚಡ್ಡಿ ಒಣಗಿದ್ದಾಗ. ಏನ್ ಬರ್ತೀನಿ ನಾನು ಸಮುದ್ರ ನೀನನ್ ಬರೀತಿದ್ಯಾ? ಕನಸಲಿ ನಿನ್ನ ಕಂಡ ಕ್ಷಣವು ಮಾಯದಂತೆ ಮೂಡಿದೆ. ಹೆಂಡ್ತಿರು ಸ್ವಲ್ಪ ಓವರ್ ಆಕ್ಟಿಂಗ್ ಸ್ಪೀಶೀಸ್. ಯಾಕೆ ಹೆಂಗ್ ಒಪ್ಕೊಂತೀನಿ ನಾನು ಓವರ್ ಆಕ್ಟಿಂಗ್ ಅಂತ ನಾನು ಒಪ್ಕೊಳ್ಳ? ಲವ್ ಓವರ್ ದ ಟೈಮ್ ಈಸ್ ಗ್ರೇಟರ್ ದ್ಯಾನ್ ಲವ್ ಅಟ್ ಫಸ್ಟ್ ಸೈಟ್. ಓ ನೈಸ್. ನೀನ್ ಸೋತಿ ಒಟ್ಟಿನಲ್ಲಿ. ಸೋತಿಲ್ಲ ನಾನು, ಅದು ಕಾಂಪಸ್ ಅಂತ. ಸೋತು ಹೋದೆ. ವಿದ್ಯಾ ಅವರ ಫೇವರೇಟ್ ಎಮೋಜಿ. ಗೊತ್ತಿಲ್ಲ ಬಿಡಿ, ನೀನ್ ಮರ್ತೋಗಿದ್ದೀನಿ. ನಿನ್ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತದೆ ನನ್ಗೆ. ಅಂದ್ರೆ ಯಾವ್ದೋ ಕಿತ್ತೋಗಿರೋ ಇಮೋಜಿನೇ ಇರುತ್ತೆ. ಸೀರೀಸ್ ಯಾವ್ದು ನೋಡ್ತಾ ಇಲ್ಲ? ಬ್ರೇಕಿಂಗ್ ಬ್ಯಾಡ್. ಇಲ್ಲೆಲ್ಲರೂ ಬ್ರೇಕಿಂಗ್ ಬ್ಯಾಡ್ ಫ್ಯಾನ್ಸ್ ಇದೀವಿ ನಾವು. ಈ ಹುಡುಗಿ ಮಾವಿನಕಾಯಿ ಬಿಟ್ಟು ಬೇರೆ ಯಾವ ಉಪ್ಪಿನಕಾಯಿ ಅಲ್ಲ ನಾನು. ಟೊಮೆಟೊ. ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವರಾಮ ಕಾರಂತ್ ಅವರ ದೂರದ ಸಂಬಂಧಿ ಅಲ್ಲದ ಗಣೇಶ್ ಕಾರಂತ್ ಅವರು. ಇವರು ಸಿಂಗರು, ಆರ್ಟಿಸ್ಟು, ಕಂಟೆಂಟ್ ಕ್ರಿಯೇಟರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ಇಲ್ಲಿಗಲ್ ಫಾದರ್ ಆಫ್ ಬಿಯರ್ಡ್ ಬಾಲಕ, ಹಾಗೆ ನಮ್ಮ ವಿದ್ಯಾ ಅವರ ಹಸ್ಬೆಂಡು. ನಿಮ್ಮಿಬ್ರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಶಿವರಾಮ್ ಕಾರಂತರ ರಿಲೇಟಿವ್. ಓ, ದೂರದ ರಿಲೇಟಿವ್ ಹೇಳಿದ್ ಕರೆಕ್ಟ್ ಆಯ್ತಾಗಾದ್ರೆ. ನನ್ನ ತಂದೆ ಹೆಸರು ಶಿವರಾಮ್ ಕಾರಂತ್. ಸೊ ಹೇಗಿದೆ ಲೈಫು? ಸಖತ್ತಾಗಿದೆ. ಜಿಂಗಿ ಚಕ. ರಾಜರಾಜೇಶ್ವರಿ ನಗರಿಂದ ಆಫೀಸ್ಗೆ ಹೋಗೋದು, ಅಲ್ಲಿಂದ ಮನೆ. ಇಲ್ಲ, ವರ್ಕ್ ಫ್ರಮ್ ಹೋಮ್. ನಂಗೆ ವರ್ಕ್ ಫ್ರಮ್ ಹೋಮು. ನಾನು ಹೋಗಿ ಬರ್ತೀನಿ 2 ದಿನ. 2 ದಿನ ಹೋಗ್ತೀಯಾ? 2 ವಾರಕ್ಕೆ 2 ದಿನ. ಗುಡ್. ಓಕೆ, ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಇವಾಗ. ನಿಮ್ದೊಂದಷ್ಟು ಕ್ಯಾರೆಕ್ಟರ್ಸ್ ಇದೆ ಅಲ್ವಾ? ಸೊ ಒನ್ ಆಫ್ ದ ಕ್ಯಾರೆಕ್ಟರ್ ಅಲ್ಲಿ ವಿದ್ಯಾ ಅವ್ರನ್ನ ಇಂಟ್ರೊಡಕ್ಷನ್ ಕೊಡಿ. ಇವರ ಇದು ವೈದವೆ, ನನ್ನ ಹೆಸರು ಬಿಯರ್ಡ್ ಬಾಲಕ ಅಂತ. ಇವರು ನೋಡ್ಲಿಕ್ಕೆ ಚಂದ ಇದ್ದಾರೆ, ಅಷ್ಟು ಒಳ್ಳೆ ಮೇಕಪ್ ಹಾಕಿಕೊಂಡು ಬಂದಿದ್ದಾರೆ ಅಂತ ಅರ್ಥ. ಇವರ ಹೆಸರು ವಿದ್ಯಾ ಅಂತ. ಇವರು ಗಣೇಶ್ ಅಂಕಲ್ ಇದು ಹೆಂಡತಿ. ನಿಮ್ಗೆ ಎಷ್ಟು ವಯಸ್ಸಾಗಿದೆ? 39 ವಯಸ್ಸಾದ್ರೆ ಸಹ 29 ವರ್ಷದವ್ರ ಥರ ಕಾಣ್ತಾ ಇದ್ದಾರೆ. ಎಸ್, ಇಲ್ಲಿಗೆ ನನ್ನ ಕತೆ ಮುಗಿಯಿತು. ನಮಸ್ಕಾರ. 2 ತರಸ ಮುಗೀತು. ಕ್ಯಾರೆಕ್ಟರ್ ಅಲ್ಲಿ ನಿಮ್ಮ ನಿಜವಾದ ಫೀಲಿಂಗ್ಸ್ ಎಲ್ಲ ಹೇಳ್ಬಿಟ್ರಿ. 100% ಅದೇ ಆಗಿದೆ ಇಲ್ಲಿ. ಅದಕ್ಕೆ ಕೊನೆಗೂ ಅಲ್ಲ, ನೀವು ಮನೆಗೆ ಹೋದ್ಮೇಲೆ ಏನು ಮಾಡಬಾರ್ದಂತ ಅವರು ಅದನ್ನೇ ಹೇಳ್ಬಿಟ್ರಲ್ಲ, ಇಲ್ಲಿಗೆ ನನ್ನ ಕತೆ ಮುಗೀತು. ಸೊ ನೀವಿಬ್ರು ಒಬ್ರಿಗೊಬ್ರು ಪ್ರೀತಿಯಿಂದ ಏನಂತ ಕರ್ಕೊಂತೀರಾ? ಕಂದಮ್ಮ ಅಂತಾನೆ ಕರಿತೀವಿ. ಇಬ್ರು. ಓಕೆ, ಯಾವಾಗ್ಲೂ ವಿಯರ್ಡ್ ಆಗಿ ಕರ್ದಿಲ್ವಾ? ಗಣು ಅಂತ ಹೇಳಿ, ನೀವು ವಿದ್ಯು ಅಂತ ಹೇಳಿ. ಗಣಪಿ ಅಂತ ಕರಿತೀನಿ ನಾನು. ನೀನ್ ಕರಿತೀಯ? ಗಣಪಿ. ಅದು ಥ್ಯಾಂಕ್ಸ್ ಟು ಸ್ಪರ್ಶ ಮಾತ್ರ ನನಗೆ ಗಣಪಿ ಅಂತ ಕರೆಯೋದು. ಅವಳಿಗೆ ಅದೇನೋ ಕ್ಯೂಟ್ ಅಂತ. ಇವಳು ಕೆಲವೊಂದ್ಸಲ ಕರಿತಿರ್ತಾಳೆ. ಕೆಲವೊಂದ್ಸರಿ ನಾನ್ ವಿಯರ್ಡ್ ಆಗಿ ಕರೆದಿದ್ದು ದಿವ್ಯಾ ಅಂತ. ಮದುವೆ ಸ್ಟಾರ್ಟಿಂಗ್ ಅಲ್ಲಿ ವಿದ್ಯಾ ಅಂತ ಅನ್ನೋಕ್ ಹೋಗಿ ದಿವ್ಯಾ ಅಂತ ಅಂತಿದ್ದೆ. ಇವಳು ಫುಲ್ ಸೈಲೆಂಟ್. ಯಾಕೆ ಏನಾಯ್ತು ಅಂತಂದ್ರೆ ವಿದ್ಯಾ. ಸದ್ಯ ಅಟ್ಲೀಸ್ಟ್ ಅಷ್ಟಕ್ಕೆ ನಿಲ್ಸಿದ್ರು. ಹೌದು. ದಿವ್ಯಾ ಯಾರು? ಅಲ್ಲ ಅದು ಅದು ಬಂತಾ? ಅದ್ ಬಂತಾ? ನೆನ್ಪಿಲ್ವಲ್ಲ. ಯಾರು ದಿವ್ಯಾ? ಹುಡುಗಿರಿಗೆ ನೆನ್ಪಿರಲ್ಲ ಆಲ್ಮೋಸ್ಟ್. ಯಾರದು ದಿವ್ಯಾ? ಇಲ್ಲಮ್ಮ, ಎಲ್ಲ ಹುಡುಗರು ಸೇರ್ಕೊಂಡು ಹೆಣ್ಮಗುನ. ಇಲ್ಲ ಅಲ್ವನೋ ಸೊಳ್ಳೆ. ನೀವು shaadi.com ಅಲ್ಲಿ ಮೀಟ್ ಆಗಿದ್ದಂತ ಕೇಳ್ಪಟ್ಟೆ. ಹೌದು. ಗಣೇಶ್ ಅವ್ರ ಪ್ರೊಫೈಲ್ ನ ನೀವು ನೋಡಿದಾಗ ನಿಮ್ಗೆ ಫಸ್ಟ್ ಅನ್ಸಿದ್ದೇನು? ಇವ್ರನ್ನ ನಾನು ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಯಾರಂತ. ಬಟ್ ಆ ಫೋಟೋಸ್ ಕೆಲವೊಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಅನ್ಸಿದ್ದು ಇವ್ರನ್ನ ಎಲ್ಲೋ ನೋಡಿದಿನಲ್ಲ ಇವ್ರನ್ನ ಅಂತ. ಆಮೇಲೆ ಫ್ಲಾಶ್ ಆಗಿದ್ದು ಇವರು ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು, ಅಂದ್ರೆ ಇವ್ರ ವಿಡಿಯೋಸ್ ಇಲ್ಲೇ ಮಾಡಿದ್ರು ಮೆಟ್ರೋ ಸಗಾಲಿ ರಘು ವೈನ್ಸ್ ಅವ್ರ ಜೊತೆ. ಸೊ ಮಾತಾಡುವಾಗ ಫ್ಲಾಶ್ ಆಯ್ತು ನನ್ಗೆ, ಓ ಇವರು ಮೆಟ್ರೋ ಸಗಾಲಿ ನಾನು ಇವ್ರ ವಿಡಿಯೋಸ್ ನೋಡಿದ್ದೆ ಅಂತ. ಕೆಲವೊಂದು ವಿಡಿಯೋಸ್ ಅಲ್ಲಿ ಹಿಂಗೆ ಬಂದು ಹೋಗ್ತಿದ್ರು ರಘು ವೈನ್ಸ್ ಅವ್ರ ಜೊತೆ. ಸೊ ಅಲ್ಲಿ 3 ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ಕೋವಿಡ್ ಟೈಮ್ ಅಲ್ಲಿ. ಕರೆಕ್ಟ್. ಅವಾಗ ರಘು ಮನೆಗೆ ಹೋಗಿ ವಿಡಿಯೋ ಮಾಡ್ತಾ ಇದ್ವಿ.
ಸೊ ಥ್ಯಾಂಕ್ಸ್ ಟು ಮೆಟ್ರೋ ಸಾಗರ್. ಓ ಅದೇ ನಮ್ದು ಸಂಬಂಧದ ಸೇತುವೆ ಮೆಟ್ರೋ ಸಾಗರ್. ದೂರದ ರಿಲೇಟಿವ್ ಆಗ್ಬೇಕು ನನಗೆ. ಹೌದು ಸೊ ನಂಗೂ ಅಷ್ಟೇ. ನೀವು ಅವ್ರ ಪ್ರೊಫೈಲ್ ಫಸ್ಟ್ ನೋಡಿದಾಗ ಹೆಂಗಿತ್ತು? ನನಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತು ನನಗೆ ಅಂತ. ಯಾಕಂದ್ರೆ ಫಸ್ಟ್ ರಿಕ್ವೆಸ್ಟ್ ಬಂದಿದ್ದು ಆ ಕಡೆಯಿಂದ, ಯಾಕೋ ನನಗೆ ಜಾಸ್ತಿ ಆಯ್ತಲ್ಲ ಇವಳು ಅಂತಾನೆ ಅನಿಸ್ತು. ನಾನು ಕೇಳಿದ್ದೆ ಬೈ ಮಿಸ್ಟೇಕ್ ಕಳ್ಸಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ. ಓ ಮೈ ಗಾಡ್, ಏನದು ಲಡ್ಡು ಬಂದು ಓಕೆ ಆಕ್ಸೆಪ್ಟೆಡ್. ಓ ಸೂಪರ್. ಸೊ ಈ ತರ ಲಡ್ಡು ಬಂದು ಬಾಯಿಗೆ ಬೀಳಿಸ್ಕೊಳ್ಳೋ ಒಂದು ಟಾಸ್ಕ್ ನಮಗೂ ಬೇಕಾಗಿದೆ. ಬಿಕಾಸ್ ನಾವು ನೋಡ್ತಾ ಇರೋ ಬ್ಯಾಚುಲರ್ಸ್ ಎಲ್ಲರಿಗೂ ಪರ್ಫೆಕ್ಟ್ shaadi.com ಪ್ರೊಫೈಲ್ನ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಒಂದು ಬೆಸ್ಟ್ ಟಿಪ್ಸು ಇಬ್ರು. ಏನ್ ಸುಳ್ಳಂತೂ ಹೇಳಿರ್ಲಿಲ್ಲ ನಾನು. ಇಲ್ಲ ಹಾನೆಸ್ಟ್ ಆಗಿ ಏನ್ ಅನ್ಸುತ್ತೋ ಅದನ್ನ ಹಾಕಿದ್. ನಂದು ಒನ್ ಇಯರ್ ಆಗಿತ್ತು ಕ್ರಿಯೇಟ್ ಮಾಡಿ, ಇವ್ರದ್ದು ಆಲ್ಮೋಸ್ಟ್ ಒಂದ್ ವಾರ ಕಾಣಿಸುತ್ತೆ. ನಾನು ಒಂದು ವಾರ ಇದು ಅಕೌಂಟ್ ಕ್ರಿಯೇಟ್ ಮಾಡಿ ಒಂದ್ ವಾರದಲ್ಲೇ ಎಲ್ಲ ಓಕೆ ಸೆಟ್ ಆಗಿ 8th ಡೇನೋ 9th ಡೇನೋ ನಾನು ಅಕೌಂಟ್ ಡಿಲೀಟ್ ಮಾಡಿದ್ದೆ shaadi.comದು. ನಾನು 3 months ಸಬ್ಸ್ಕ್ರಿಪ್ಷನ್ ಎಲ್ಲ ತಗೊಂಡಿದ್ದೆ. ಅಂದ್ರೆ ಈ ನಿಮ್ಗೆ ನೌಕರಿಯಲ್ಲೂ ನಾವು ತಗೋತೀವಲ್ಲ ಸಬ್ಸ್ಕ್ರಿಪ್ಷನ್, ಸೊ ದಟ್ ಯುವರ್ ಪ್ರೊಫೈಲ್ ಗೆಟ್ಸ್ ಪುಶ್. ಸೊ ಹಂಗೆ ಪುಷ್ ಎಲ್ಲಾರ್ಗು ಕಾಣ್ಲಿ ನನ್ನ ಪ್ರೊಫೈಲ್. ಎಷ್ಟು ಬಂದಿತ್ತು ಅವಾಗ? ಏನು ರಿಕ್ವೆಸ್ಟ್? ರಿಕ್ವೆಸ್ಟ್ ಇಲ್ಲ ನಾನ್ ಕಳಿಸ್ತಾ ಇದ್ದೆ, ಯಾವ್ದು ಬಂದಿರ್ಲಿಲ್ಲ. ಫೇಸ್ಬುಕ್ ತರ ಅದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದಾಗ ಅದೊಂದು ಜೋಶ್ ಇರುತ್ತೆ. ಸ್ವೈಪ್ ಮಾಡೋ ಸಾಕತ್ತಾಗಿರೋರು ಎಲ್ಲಾರ್ಗು ಕಳ್ಸಿದ್ದ ದಡ 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 ದಡ. ಅದರಲ್ಲಿ ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಎಲ್ಲ. ದಿವ್ಯಾ ಅವರು ಅಲ್ಲ ಅವರು ದಿವ್ಯಾ ಅವರು ಒಬ್ರು ಇರ್ತಾರೆ, ಅದಕ್ಕೆ ಹುಡುಗಿರ ಹೆಸರು ಗೊತ್ತಿರಲ್ಲ, ನೋಡ್ತಿದ್ದೆ ಸಖತ್ ನೈಸ್. ಹಿಂಗೂ ಇರ್ತಾರೆ, ಹೆಸರು ನೋಡ್ದೆ ಬರೀ ಫೋಟೋ ನೋಡ್ಕೊಂಡು ಪ್ರೊಫೈಲ್ ಕಳ್ಸೋರು. ಅದು ನಾವು ಫೇಸ್ಬುಕ್ ಬಾಯ್ಸ್ ಅಲ್ವಾ, ಸೊ ಅದರಲ್ಲೂ ಅದೇ ಮಾಡೋದು ನಾವು. ಆಬ್ವಿಯಸ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ನಾನು ಏನ್ ಹೇಳಿ. ಸೊ ಯೂಶಲಿ ನೀವು ಕಪಲ್ಸ್ ಆಗಿರೋದ್ರಿಂದ ನಿಮ್ಗೊಂದಷ್ಟು ಕ್ವಶನ್ಸ್ ಕೇಳಿರ್ತಾರೆ. ಬಟ್ ನಿಮ್ಗೆ ಪ್ರತಿ ಸಲ ಥೂ ಗುರಿ ಕ್ವಶನ್ಸ್ ತುಂಬಾ ಕ್ಲೀಶೆ ಕ್ವಶನ್ ಅನ್ಸೋದು ಯಾವ್ದು? ನಾವ್ ಅದನ್ನ ಹೇಳಿದ್ರೆ ಮತ್ತು ಅವರು ಅದನ್ನೇ ಕೇಳ್ತಾರೆ ಕಣೆ, ಏನಂತ ಯಾವಾಗ ಗುಡ್ ನ್ಯೂಸ್ ಅಂತ. ಅದೊಂದು ಕ್ಲೀಶೆ ಕ್ವಶನ್. ಇವಾಗ ಅವರು ಕೇಳ್ತಾರೆ ಯಾವಾಗ ಗುಡ್ ನ್ಯೂಸ್. ನೀವು ಅಟ್ಲೀಸ್ಟ್ ಈ ತರ ಎಲ್ಲ ನಮ್ಗೆ ಏನಾದ್ರು ಎನರ್ಜಿ ಕೊಟ್ಮೇಲೆ ನಾವು ಕೇಳಲೇಬೇಕು, ಯಾವಾಗ ಗುಡ್ ನ್ಯೂಸ್ ಅಂತ. ನಿಮ್ಗೆ ಇವಾಗ ಆತರ ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ ನಾನು ಮಗು ಮಾಡ್ಕೊಳ್ಳಲ್ಲ, ಲೆಟ್ ಮಿ ಅಡಾಪ್ಟ್ ಅ ಪಪ್ಪಿ ಆತರ? ಹೋಗಿಲ್ಲ ಅಷ್ಟೆಲ್ಲ ಮುಂದುವರೆದ ಜನಾಂಗ ಅಲ್ಲ ನಾವು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹಿ ಡಸಂಟ್ ಲೈಕ್ ಅನಿಮಲ್ಸ್, ಅಂದ್ರೆ ಡಾಗ್ಸ್ ಅಂದ್ರೆ ಇಷ್ಟ ಇಲ್ಲ. ನಾನು ನಾಯಿ ಹೋಗಲ್ಲ. ಹೇಟರ್ ಅಂತಲ್ಲ, ದೂರದಿಂದ ನೋಡಿ ಅದನ್ನ ದೂರದಲ್ಲೇ ನೋಡಿ ಇಷ್ಟಪಡುವಂತ ವ್ಯಕ್ತಿ. ರೀಲ್ಸ್ ಎಲ್ಲ ಖುಷಿ ಆಗತ್ತೆ ನನ್ಗೆ, ನಾಯಿನ ಮುದ್ದಾಡ್ತಾರೆ, ನಾಯಿದೆಲ್ಲ ವಿಡಿಯೋ ಇರುತ್ತಲ್ವಾ. ಬಟ್ ನನ್ಗೆ ನಾಯಿ ಅಂದ್ರೆ ನೀವು ರೀಲಲ್ಲಿ ಮಾಡಕ್ಕಾಗಲ್ಲ, ಮುದ್ದಾಡೋದಕ್ಕಾಗದಿಲ್ಲ. ನಾಯಿ ಇರೋರ್ ಮನೆಗೆ ಹೋಗಲ್ಲ ನಾನು. ನನ್ಗೆ ನಾಯಿ ಫೋಬಿಯಾ, ಡಾಗೋಫೋಬಿಯಾ. ಅದು ಕಂಡೀಷನ್ ಇತ್ತಲ್ಲ ಮದ್ವೆಗೆ, ಅದೇ ಕಂಡೀಷನ್ ಮನೇಲಿ ನಾಯಿ ಇರಬಾರ್ದು. ಮನೇಲಿ ನಾಯಿ ಇದ್ರೆ ಡೈರೆಕ್ಟ್ ರಿಜೆಕ್ಟ್. ಓಕೆ, ಅಕಸ್ಮಾತ್ ಇವಾಗ ನಿಮಗ್ ನಾಯಿ ಬೇಕೇ ಬೇಕು ಅಂತ ನಂಗೆ ತುಂಬಾ ಇಷ್ಟ. ಸ್ಯಾಕ್ರಿಫೈಸ್, ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಇವ್ನು ಮಾಡಿರೋದು. ಯಾಕೆಂದ್ರೆ ನಮ್ಮ ಅಮ್ಮಂಗೂ ನಾಯಿ ಅಂದ್ರೆ ಇಷ್ಟ. ನಮ್ಮ ಅಮ್ಮ ಹೇಳಿದ್ರು, ನಿನ್ನನ್ ಸಾಕದೆ ದೊಡ್ಡ ವಿಷಯ, ನೀನ್ ಇನ್ನೊಂದ್ ನಾಯಿ ತಂದ್ರೆ ಎರಡೆರಡು ಪ್ರಾಣಿ ನಂಗೆ ಸಾಕಾಗಲ್ಲ, ಇಲ್ಲ ನೀನು ಇಲ್ಲ ನಾಯಿ ಡಿಸೈಡ್ ಮಾಡ್ಕೋ ಅಂತ ಹೇಳಿದ್ರು. ಕಾಮನ್ ಸ್ಟೇಟ್ಮೆಂಟ್ ಆಫ್ ಪೇರೆಂಟ್ಸ್. ಎಕ್ಸಾಕ್ಟ್ಲಿ, ನೀನೇ ಒಂದ್ ನಾಯಿ, ನೀನೇ ನಾಯಿ, ನಿನ್ಗಿನ್ನೊಂದ್ ನಾಯಿನ ಅಂತ ಕೇಳ್ತಾರೆ. ಸೊ ಇವ್ರದ್ದು ಕಾಮನ್ ಆಗಿರೋದ್ರೆ ನಮ್ಮ ಅಮ್ಮಂಗೂ ಇವ್ರಿಗೂ ಸ್ವಲ್ಪ ನೋಡಿ ಎಂತ ಒಳ್ಳೆ ಹುಡುಗ, ಮನೇಲಿ ನಾಯಿ ಸಾಕಲ್ಲ ಅಂತಿದ್ದಾನೆ, ಸುಮ್ನೆ ಒಪ್ಕೋ. ನಿಮ್ಮಮ್ಮ ಆತರ ಏನಾದ್ರು ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರ ನೋಡಿ ಓಕೆ ಇವನು ಚಂದ ಇದ್ದಾನೆ ಒಪ್ಕೋ ಅಂತ ಏನಾದ್ರು ಹೇಳಿದ್ರು? ಇಲ್ಲ, ಫಸ್ಟ್ ಪ್ರೊಫೈಲ್ಸ್ ಎಲ್ಲ ಫಿಲ್ಟರ್ ಔಟ್ ಮಾಡ್ತಿದ್ದು ನಾನ್ ತಗೊಂಡೋಗಿ ಈ ತರ ಅಮ್ಮ ಸಿಂಗರ್ ಅಂತೆ ಇವರು ನೋಡಿ ಕೇಳಿ ಅಂತ ಹೇಳಿದಾಗ ನಾವಮ್ಮ ಅಷ್ಟರಲ್ಲಿ ನಾವಮ್ಮ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಇವ್ರದ್ದು ಕನ್ನಡಕ್ಕೆ ಹೋಗಿಲೇ ಊಟಲ್ಲಿ ಎಲ್ಲ ಎಪಿಸೋಡ್ಸ್ ಇತ್ತು. ನಮ್ಮ ಅಮ್ಮ ಬಿಡದೆ ಎಲ್ಲಾ ಎಪಿಸೋಡು ನೋಡಿ ಇಂತ ಒಳ್ಳೆ ಹುಡುಗ ನಮ್ಮ ಫ್ಯಾಮಿಲಿಲೇ ಯಾರು ಇಲ್ಲ, ಫಸ್ಟ್ ಒಪ್ಕೋ, ಇಂತ ಒಳ್ಳೆ ಸಿಂಗರ್ ನಮ್ಮ ಮನೆಗೆ ಬರೋದು ನಮ್ಮ ಅದೃಷ್ಟ, ಫಸ್ಟ್ ಒಪ್ಕೋ ಅಂತ ಹೇಳಿ ಹೇಳಿದ್ರ? ಮದ್ವೆಗಿನ್ನ ಮುಂಚೆ ಹೇಳಿದ್ರ ಬೈ ನಿ ಚಾನ್ಸ್ ಇವರಿಗೆ ಹಿಂಗೆ ಹೇಳಿದ್ರು ನಮ್ಮ ಮನೇಲಿ ಎಲ್ಲ ವಿಡಿಯೋ ನೋಡ್ತಾ ಇದಾರೆ ನಿಮ್ದು ಅಂತ? ಎಂಗೇಜ್ಮೆಂಟ್ ಮುಂಚೆ ಹೇಳಿದ್ದೆ, ಯಾಕಂದ್ರೆ ನಾವು ಎಂಗೇಜ್ಮೆಂಟ್ಗೂ ನಮ್ದು ಮಾತುಕತೆ ಸ್ಟಾರ್ಟ್ ಆಗೋದಕ್ಕೂ ಒಂದು 3 months ಏನೋ ಇತ್ತು ಟೈಮು. ಸೊ ಆ 3 months ಅಲ್ಲಿ ನಾವು ಮಾತಾಡ್ಕೊಳ್ಬೇಕಾದ್ರೆ ಎಲ್ಲ ಹೇಳಿದ್ದೆ. ಸೊ ಫುಲ್ ಫೀಲ್ಸ್ ಅಲ್ಲಿ ಮದ್ವೆ ಆಗೋಕ್ಕಿಂತ ಮುಂಚೆ ಲೈಫ್ ಆಸ್ಪೆಕ್ಟ್ ಬೇರೆ ಥರನೇ ಇರುತ್ತೆ. ಸೊ ಮದುವೆ ಆದಮೇಲೆ ಈ ಆಸ್ಪೆಕ್ಟ್ ನಾನು ಇಲ್ಲ ಚೇಂಜ್ ಆಗಿದ್ದೀನಿ, ಚೇಂಜ್ ಆಗ್ತಾ ಇದೆ, ನಾನು ಅದನ್ನ ಮತ್ತೆ ನಾನು ಮಾಡ್ತಾ ಇಲ್ಲ ಅನ್ನೋ ರೀತಿ ಯಾವುದಾದ್ರೂ ಇದೆಯಾ? ಫಾರ್ ಎಕ್ಸಾಂಪಲ್ ಮಾಡೋದಾಗಿರ್ಬೋದು. ಇಲ್ಲ ಗಣೇಶ್ ಅವರು ಮುಂಚೆ ತುಂಬಾ ಜನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೆ, ಅದಾದ್ಮೇಲೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಎಕ್ಸಾಂಪಲ್ ಮೇ ಬಿ ಅದೇ ಇರ್ಬೋದೇನೋ. ಅದೊಂದೇ. ಹೌದಾ? ಎಲ್ಲ
ನಾವು ಯೂಶಲಿ ಅಂತೀವಿ ನಾವಿಬ್ರು ಮಾತಾಡ್ಕೊಳ್ಳೋವಾಗ ನಮ್ಮ ಮದುವೆ ಆಗಿದೆ ಅಂತಾನೆ ಅನ್ಸಲ್ಲ, ಇವಾಗ್ಲೂ ಫ್ರೆಂಡ್ಸ್ ತರನೇ ಇದೀವಿ ಅಂತ. ನಾವು ಏನು ಚೇಂಜ್ ಮಾಡಿಲ್ಲ ಅಥವಾ ಸ್ಯಾಕ್ರಿಫೈಸ್ ಅಂತ ಏನ್ ಮಾಡಿಲ್ಲ, ಇವಳು ಒಂದೇ ಮಾಡಿರೋದು ಅದೇ ನಾಯಿ ಬೇಕಿತ್ತು ಸೆಡ್ನು. ಅದ್ ಬಿಟ್ರೆ ಆತರ ಏನೋ ತ್ಯಾಗ ಮಾಡಿದೀವಿ ಹಂಗೆಲ್ಲ ಏನೂ ಇಲ್ಲ. ಮೊದ್ಲು ಹೆಂಗಿತ್ತು ಹಂಗೆ ಇದೆ ಲೈಫ್, ಅಂದ್ರೆ ಚೆನ್ನಾಗಿದೆ ಇವಾಗ, ಚೆನ್ನಾಗಿದೆ. ಸ್ವಲ್ಪ ನೈಟ್ ಔಟ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಹಾ ಅಂದ್ರೆ ಮನೇಲಿದ್ದಾಗ ಅದೆಲ್ಲ ಸ್ವಲ್ಪ ಆಯ್ತು, ಆರ್ಥೋಡಾಕ್ಸ್ ಫ್ಯಾಮಿಲಿ ಮನೆಗೆ ಇಷ್ಟೊತ್ತಿಗೆ ಬರ್ಬೇಕಂತ. ಇವಾಗ ಓಕೆ ನೈಟ್ ಔಟು ಗಂಡ ಅದೇ ಮನೇಲೆ ಹೇಳಿರ್ತಾರಲ್ಲ, ಮದುವೆ ಆದ್ಮೇಲೆ ಗಂಡನ ಜೊತೆ ಅದನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದೀವಿ. ಇವಾಗ ಆರ್ ನಗರ್, ಇವಾಗ ಅಲ್ಲಿ ಎಕ್ಸ್ಪ್ರೆಸ್ ಹೈವೇನೋ ಹತ್ರ ನಮ್ಗೆ, ಹಂಗೆ ಮನ್ಸಿಗೆ ಬಂದಾಗ ಮೈಸೂರು ಹಂಗೆ ಹೋಗ್ತೀವಿ. ಫ್ಲರ್ಟ್ ಮಾಡ್ತಾರ ಇವಾಗ ಅಂದ್ರೆ ತುಂಬಾ ಚೆನ್ನಾಗಿ? ನನ್ ಜೊತೆ ಹೌ ಗುಡ್ ಹಿಸ್ ಫ್ಲರ್ಟಿಂಗ್ ರೇಟ್? ಫ್ಲರ್ಟಿಂಗ್ ಅನ್ನೋದಕ್ಕಿಂತ ರೇಗಿಸ್ತಾ ಇರ್ತೀನಿ ಅಷ್ಟೇ. ರೇಗಿಸ್ತಾರೆ. ಹಿ ಅಡ್ಮೈರ್ಸ್. ಏನಾದ್ರು ಚೆನ್ನಾಗಿ ರೆಡಿ ಆದ್ರೆ ಅಥವಾ ಏನಾದ್ರು ಯುನೀಕ್ ಆಗಿ ಏನಾದ್ರು ತಿಂಡಿ ಗಿಂಡಿ ಎಲ್ಲ ಮಾಡಿದ್ರೆ ಹಿ ಅಡ್ಮೈರ್ಸ್. ನೀವ್ ಯಾವ್ದಾದ್ರು ಅವ್ರಿಗೆ ಪಿಕಪ್ ಲೈನ್ ಹೇಳ್ಬಿಟ್ಟು ಅಯ್ಯೋ ನಾನೇ ಇದನ್ನ ಹೇಳ್ಬಿಟ್ಟು ನನ್ಗೆ ಓವರ್ ಆಯ್ತು ಅಂತ ಆ ತರ ಅನ್ಸಿದ್ ಯಾವ್ದು ಇಲ್ವಾ? ಇಲ್ಲ, ಅದು ಪಿಕಪ್ ಲೈನ್ ಎಲ್ಲ ಹೇಳ್ಬೇಕಂದ್ರೆ ನಿಂಗೆ ನಿಮಗೆ ಖುಷಿ ಆಗುತ್ತೆ ಅವ್ರು ಪಿಕಪ್ ಲೈನ್ ಹೇಳಿದ್ರೆ? ಹೇಳಿದ್ರೆ ನೋಡೋಣ, ಇನ್ನ ಹೇಳಿಲ್ವಲ್ಲ. ಇದ ಹೇಳಿ ಹೇಳಿಲ್ಲ. ನಾನು ಸುಮ್ಮನೆ ಅಂತ ಅಷ್ಟೇ. ಬೇಜಾನ್ ಇಂಟ್ರೊಡಕ್ಷನ್ ಆಗಿದೆ. ಅಸಲಿ ಆಟ ಈಗ ಶುರು ಮಾಡೋಣ. ಒಂದು ಗೇಮ್. ಆನ್ಸರ್ ವಿತಿನ್ 5 seconds ಅಂತ ಹೇಳಿ. ನಾನು ನಿಮ್ಗೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಆ ಸ್ಟೇಟ್ಮೆಂಟಿಗೆ ನೀವು ಮಿನಿಮಮ್ 3 ಆನ್ಸರ್ ಕೊಡಬೇಕು. ಸೊ ಇದು ವಿತಿನ್ 5 seconds ಹೇಳಬೇಕು. ನಿಮ್ಮಿಬ್ರು ಮಧ್ಯಾಹ್ನ ಇರುತ್ತೆ ಕಾಂಪಿಟೇಷನ್. ಪಾಯಿಂಟ್ಸ್ ಏನಂದ್ರೆ 20 points. ಸೋಲಕ್ ರೆಡಿ ಆಗೋ. ಶುರು ಮಾಡೋಣ. ಇವತ್ತು ನಾನು ನಿಂಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸೋಲು. ಆಲ್ರೆಡಿ ಹೊರಗಡೆ ಇದೀವಿ, ಇನ್ನೇನ್ ಸೋಲೋದು? ಥಿಂಗ್ಸ್ ಇನ್ ಮೆನ್ಸ್ ಪಾಕೆಟ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಕರ್ಚೀಫ್, ವ್ಯಾಲೆಟ್, ಸಿಗರೇಟ್, ಮೊಬೈಲ್. ಸ್ಟಾಪ್. ಅದ್ರಲ್ಲಿ ಇರಲ್ಲ, ಬಟ್ ಯೂಶಲಿ ಹಿಂಗೆ ಹುಡುಗರು ಸೇರ್ತಾರಲ್ಲ. ಎಲ್ಲ ಹೇಳೋದ್ ಹೇಳ್ಬಿಟ್ಟು ಆಮೇಲೆ ನಮ್ದೇನಿಲ್ಲ, ಎಲ್ಲ ಬೇರೆ ಯಾರದ್ದು. ಇಲ್ಲ. ನಾಯಿಗಿಡೋ ಹೆಸರುಗಳು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಗಣೇಶ, ಟೈಗರು, ನಾಯಿ, ಗುಂಡ. ಗಣೇಶ, ಟೈಗರ್, ನಾಯಿ, ಗುಂಡ. ಓಕೆ. ಗಣೇಶ, ಟೈಗರ್, ನಾಯಿ ಎತ್ಬಿಡ್ತೀನಿ. ಗಣೇಶ, ಟೈಗರ್, ಗುಂಡ. ಹಾ, ಮೂರ್ ಹೇಳೋದು. ಬೇಕಂದ್ರೆ 3 20 ಆಯ್ತು, points. ಗಣೇಶ ಅಂತ ಇಡಲ್ಲ. ಟೈಗರ್ ಅಂತ ಇರ್ತಾರ ನಾಯಿಗೆ? ಇಡ್ತಾರೆ, ಟೈಗರ್ ಅಂತ ಅಂತಾರೆ. ಹಾ ಹೌದು. ಚಿನ್ನು ಮುನ್ನು ಬನ್ನು ಆಗಿತ್ತಿದ್ದು ಎಲ್ಲಾನು ಇಡ್ತಾರೆ. ಇವಾಗ ನಿನಗೆ ಕೇಳ್ತಾರಲ್ವಾ, ಅವಾಗ ನೋಡು. ಇದ್ ನಾನ್ ತಗೋಬೇಕಾಗಿತ್ತು. ಸೊ ನೆಕ್ಸ್ಟ್ ಕ್ವಶನ್, ಹಬ್ಬದಲ್ಲಿ ಮಾಡೋ ಸ್ವೀಟ್ಸ್. ನಿಮ್ಮ ಸಮಯ ಈಗ ಶುರು. ಪಾಯಸ, ಹೋಳಿಗೆ, ಹಯಗ್ರೀವ. ಟೈಮ್ಸ್ ಅಪ್. ಹಯಗ್ರೀವ ಚಿಂತನೆ ಇದೆಯಾ? ಹಾಲ್ ಬೈ, ಅದನ್ನ ಹೇಳಕ್ಕಾಗಲ್ವಾ? ಹೈಗ್ರೀವ ಹೇಳಿದ್ರು, ಪಾಯಸ, ಹೋಳಿಗೆ. 20. ಇವ್ರು ಒಂದ್ ಸೆಕೆಂಡ್ ಜಾಸ್ತಿ ಇಲ್ಲ. ಇಲ್ಲ ನಿಮ್ ತೋರಿಸ್ತೀವಿ. ಜೆನ್ಸಿ ವರ್ಡ್ಸ್. ಸ್ಟಾರ್ಟ್. ಡೆಲುಲು, ನಂಗೆ ಗೊತ್ತಿಲ್ಲ. ಸಿಚುವೇಶನ್ಶಿಪ್ಪು, ಅದೇನೋ ರಿಜ್ ಅಂತೆ. ಸ್ಟಾಪ್. ರಿಜ್ ಅಂತ ಏನೋ ಅಂತ. ಹಾ ಡೆಲುಲು, ಸಿಚುಯೇಷನ್ಶಿಪ್, ರಿಸ್. ಮೂರೇ ಗೊತ್ತಿರೋದು ನನಗೆ. ನಂಗೆ ಅದು ಗೊತ್ತಿಲ್ಲ. ಓಕೆ ನೆಕ್ಸ್ಟ್ ಕ್ವಶನ್, ಕನ್ನಡ ಲಿರಿಸಿಸ್ಟ್ ಅವರ ಹೆಸರುಗಳು. ಯೋಗರಾಜ್ ಭಟ್, ಜಯಂತ್ ಕಾಯ್ಕಿಣಿ, ನಾಗೇಂದ್ರ ಪ್ರಸಾದ್. ಸ್ಟಾಪ್. ನೈಸ್. ಟೈಮ್ ಆರಾಮ್ಸೆ ಆಯ್ತು. ಮೆಡಿಕಲ್ ಶಾಪಲ್ಲಿ ಸಿಗೋ ಐಟಮ್ಸ್. ಸ್ಟಾರ್ಟ್. ಮಾತ್ರೆ, ಇನ್ಹೇಲರು, ನೈಸ್. ಸೊ ಲಾಸ್ಟ್ ಕ್ವಶನ್, ವುಮನ್ ವೇರ್. ಶರ್ಟು, ಪ್ಯಾಂಟು, ಲಿಪ್ಸ್ಟಿಕ್ಕು, ವೇರ್ ಆಗ್ಬೇಕಾ? ಇಲ್ಲ ಅಷ್ಟೇ. ಚೂಡಿದಾರ್, ಸಾರಿ. ಕರ್ಮ. ಶರ್ಟ್ ಪ್ಯಾಂಟ್ ಅಂತೆ. ಝೀರೋ. ಫೈನಲಿ. ಫೈನಲಿ. ಹೌದಲ್ಲ, ಈಸಿ. ನಿಮಗಿದೆ. ಪ್ಲೀಸ್ ನಿಧಾನ, ಚೆನ್ನಾಗಿರೋ ಕ್ವಶನ್ಸ್. ಈಸಿ ಕ್ವಶನ್ಸ್ ಕೇಳ್ತೀನಿ ಆಯ್ತಾ? ನಿಮ್ಮ ನೋಡಿದ್ರೆ ಭಯ ಆಗುತ್ತೆ ನಂಗೆ. ಭಾರತದ ಮೂರು ಪ್ರಧಾನಿಗಳ ಹೆಸರು. ಸುಮ್ಮನೆ ಬಿಡಾಯ್ತಾ ಪ್ಲೀಸ್, ನಂಗೆ ಗೊತ್ತಿಲ್ಲ. 3 ರಾಷ್ಟ್ರಪತಿಗಳ ಹೆಸರು. ಕಷ್ಟದ್ ಕೇಳಿ, ಸೈಕಾಗಿ ಹೋಗ್ಬೇಕು. ಆಫೀಸಲ್ಲಿ ಕದಿಯೋ ವಸ್ತುಗಳು. ಸ್ಟಾರ್ಟ್. ಪೆನ್ನು, ಸಿಸರು ಮತ್ತೆ ನೋಟ್ಬುಕ್. ನಿಮ್ಗೆ ಎಷ್ಟು ಬರುತ್ತೆ ಹೇಳ್ಬೋದು, ಬಟ್ ಕರೆಕ್ಟ್ ಆಗಿ ಹೇಳ್ಬಿಡಿ. ಓ ಪರವಾಗಿಲ್ಲ ಗುರು. ಕದಿತಾಳ. ಕದಿಯಕ್ ಆಗುವಂತದಲ್ಲ. ಕದ್ದಿದ್ದೀರಾ? ಇಲ್ಲಪ್ಪ. ಬಾಯ್ಸ್ ನೇಮ್ ಸ್ಟಾರ್ಟಿಂಗ್ ವಿತ್ ಜಿ. ಗಣೇಶ್ ಅವ್ರು ಬಿಟ್ಟು. ಸ್ಟಾರ್ಟ್. ಗೌತಮ್, ಗಂಗಾಧರ್, ಗಜಾನನ್. ಸಮಾನ ಹೇಳ್ಬಿಟ್ರಿ ಇವರು. ನೀನ್ ಜಾಸ್ತಿ ಹೇಳಿದ್ರೆ ಐ ಥಿಂಕ್ ಜಾಸ್ತಿ ಹೇಳಿ. ಇಲ್ಲ, ಅಷ್ಟೇ ಪಾಯಿಂಟ್ಸ್ ಅಲ್ಲ, ಯಾಕೆ ಸುಮ್ನೆ ಯಾಕೆ? ಇವಳೇ ವಿನ್ ಆಗ್ತಾರೆ.
ಓಕೆ ರೆಡಿ ಓ ಯಾ. ಜಾಮಿಟ್ರಿ ಬಾಕ್ಸ್ ಅಲ್ಲಿರೋ ಐಟಮ್ಸ್. ಸ್ಟಾರ್ಟ್. ಸ್ಕೇಲು ಮತ್ತೆ ಪ್ರೊಟ್ರಾಕ್ಟರ್, ಕಾಂಪಾಸ್, ಕಾಂಪೋ ಅದೇಂತಾರೆ ಕಂಪೋಸ್ಟರ್. ನಾನು ಕನ್ಫ್ಯೂಸ್ ಮಾಡೋದು. ನಾನು 5 ಸೆಕೆಂಡ್ ಆದ್ಮೇಲೆ ಹೇಳಿದೆ, ಅಲ್ಲಿ ತನಕ ಸೈಲೆಂಟ್. ಕಾಂಪಾಸ್. ರಬ್ಬರು ಪೆನ್ಸಿಲ್ ಅಂತೆಲ್ಲ ಸ್ಕೇಲು ಪ್ರೊಟ್ರಾಕ್ಟರ್ ಅಂದ್ರು, ಅದಾದ್ಮೇಲೆ ನೀವು ಕಾಂಪಾಸ್ಗೆ ತುಂಬಾ ಅವರು ಆವು ಅಂದಿದ್ದಾರೆ. ಎಸ್ ಟೈ ಕಮ್ ಆನ್. ಇಲ್ಲ, ಈಸಿ ಕ್ವೆಶ್ಚನ್ಸ್ ಇದೆ. ಥಿಂಗ್ಸ್ ರಿಲೇಟೆಡ್ ಟು ಡೇಟಿಂಗ್. ಸ್ಟಾರ್ಟ್. ಫ್ಲವರ್ಸ್, ಚಾಕ್ಲೇಟ್ ಅಂಡ್ ಡ್ರೆಸ್. ಸ್ಟಾಪ್. ನೈಸ್ ಡೇಟ್ ಗೀಟ್ ಎಲ್ಲ ಗೊತ್ತಿಲ್ಲ. ಐಸ್ ಕ್ರೀಮ್ ಫ್ಲೇವರ್ಸ್. ಸ್ಟಾರ್ಟ್. ಸ್ಟ್ರಾಬೆರಿ, ವೆನಿಲಾ, ಚಾಕೋಬಾರ್, ಚಾಕ್ಲೇಟ್. ಟಾಪ್. ಇವ್ರು ಟಾಪ್ ಸ್ಟೂಡೆಂಟ್ ಆಗಕ್ಕೆ ಬರ್ತಾ ಇದಾರೆ ಈಗ. ಟೈಪ್ಸ್ ಆಫ್ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ, ಹೇರಳೆಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ನಲ್ಲಿಕಾಯಿ ಉಪ್ಪಿನಕಾಯಿ. ಸ್ಟಾಪ್. ಕಾಯಿ ಸ್ಟಾರ್ಟ್ ಅಂತನ್ಲಿ. ಓ ನಮೋ ಅಂತ ಅವ್ರು ಫುಲ್ ಎಕ್ಸೈಟ್ ಆಗ್ಬಿಟ್ಟೆ ನಿಮ್ನ ಬೀಟ್ ಮಾಡ್ಬೇಕಂತ. ಬಟ್ ಒಂದ್ ರಾಂಗ್ ಆಯ್ತಂದು ಆ ಟೈ. ಸೊ ಇವಾಗ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಲೇಬೇಕು. ನಮ್ಮ ರವಿಚಂದ್ರನ್ ಅವರ ಮೂವಿ ಟೈಟಲ್ಸ್. ಸ್ಟಾರ್ಟ್. ಅಂಜನ ಗಂಡು, ಏಕಾಂಗಿ, ಉಶ್, ಅಯ್ಯೋ, ರಣಧೀರ, shit. ಇರ್ಲಿ ದಟ್ಸ್ ಅಂದ್ರೆ ಅವರು ಅಂಜದ ಗಂಡು ಏಕಂಗೆ ಉಶ್ ನಾನು ಸೋತ್ಬಿಟ್ಟೆ. ನಾನು ದೃಶ್ಯ ಯೋಚನೆ ಮಾಡಕ್ ಹೋಗಿ ದೃಶ್ಯ. ನಾನು ನನ್ನ ಹೆಂಡತಿ ಪ್ರೀತಿಸೋತಪ್ಪ. ನೀನು ಪಕ್ಕದಲ್ಲಿ ಕುತ್ಕೊಂಡು ಇವ್ಳು ಸೋಲಿ ಅಂತ ನಾನು ಇದು ಮಾಟ ಮಂತ್ರ ಮಾಡಿದ್ದೆ. ಜಸ್ಟ್ ಮಿಸ್ ಆಗೋಯ್ತು. ನೀನ್ ಸೋತಿ ಒಟ್ನಲ್ಲಿ. ಸೋತಿಲ್ಲ ನಾನು, ಅದು ಕಾಂಪಾಸ್ ಅಂತ. ಸೋತು ಹೋದೆ ಕಾಂಪಾಸ್ ಅಂತ ಕಟ್ ಮಾಡ್ಕೋತಾರೆ. ಜಸ್ಟ್ ಒನ್ ಗೇಮ್, ಅದು ಬಿಗಿನಿಂಗ್. ಅದು ಹುಡುಗಿರಿಗೆ ಸೋಲ್ನ ಅರ್ಗಿಸ್ಕೊಳಕ್ಕಾಗಲ್ಲ. ಈ ರೌಂಡ್ ಅಲ್ಲಿ ಲೀಡ್ ಮಾಡ್ತಾ ಇರೋದು ಗಣೇಶ್ ಅವ್ರು. ಗಣೇಶ್ ಅವರು ವಿತ್ 120 ಪಾಯಿಂಟ್ಸ್. ಹೆಂಗೆ ನಾವು RCB ಮ್ಯಾಚ್ ತರ ಫಸ್ಟ್ ಮ್ಯಾಚ್ ಅಲ್ಲಿ ಸೋತ್ರೆ ಅದನ್ನ ದೇವ್ರಿಗೆ ಬಿಡ್ತೀವಿ, ಗಣೇಶಂಗ್ ಬಿಡ್ತೀವಿ. ನೈಸ್. ನಮ್ ಗೆದ್ದೆ ಅಭ್ಯಾಸ, ಸೋತಲ್ಲ ಅಭ್ಯಾಸ ಇಲ್ಲ. ನೆಕ್ಸ್ಟ್ ರೌಂಡ್ ಕಾಯ. ಸೊ ನಿಮ್ಮ ಲವ್ ಲೈಫ್ನ ರವಿಚಂದ್ರನ್ ಅವ್ರದ್ದು ಯಾವ್ದಾದ್ರು ಒಂದು ಸಾಂಗ್ ಹೇಳಿ ಹಾಡೋದಾದ್ರೆ ಯಾವ? ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ, ಸೌಂದರ್ಯ ಹೂವಲ್ಲಿ ಕೂಡಿಕೊಂಡಿತಂತೆ ಸಂಗೀತ, ತರರಿರರಿರರಿರೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತಂತೆ, ಹೇ ಹೇ ಹೇ. Nice. ನೀವು ಅವರಿಗೆ ಯಾವ್ದು ನಂಗೆ ನೆನಪಾಗ್ತದೆ ಇಲ್ಲ. ನಾನು ನನ್ನ ಹೆಂಡತಿ ತುಂಬಾ ಚೆನ್ನಾಗಿರೋ ಒಂದು ಹಾಡಿದೆ, ಅದು ಸಾಂಗ್ ಸ್ಟ್ರೈಕ್ ಆಗ್ತಾ ಇಲ್ಲ. ನಾನು ನನ್ನ ಹೆಂಡತಿರು ಅಪರಂಜಿ ಚಿನ್ನವ ಹಾಡಮ್ಮ. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಸಿರೆ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ನೈಸ್. ನೀವು ಇವಾಗ ಕಾನ್ಸರ್ಟಿಗೆಲ್ಲ ಹೋಗ್ತಾ ಇರ್ತೀರಲ್ಲ, ಸೊ ನಿಮ್ಮ ಎಂಟ್ರಿ ಸಾಂಗ್, ನನಗೆ ಈ ಎಂಟ್ರಿ ಸಾಂಗ್ ಹಾಕಿದ್ರೆ ಸಕ್ಕದಾಗಿರುತ್ತೆ ಗುರು ಅಂತ ಹೇಳಿದ್ರೆ ಯಾವ ಎಂಟ್ರಿ ಸಾಂಗ್? ಅಂದರೆ ನಾವು ಕಾನ್ಸರ್ಟ್ಸಲ್ಲಿ ಹೆಂಗೆ ಹೋಗ್ತೀವಿ ಅಂತಂದರೆ ಸ್ಲೋ ಇಂದ ದೆನ್ ಅಂದರೆ ಫಸ್ಟ್ ಗೇರಿಂದ ಹಂಗೆ ಲಾಸ್ಟ್ಗೆ ಸಂತೋಷಕ್ಕೆ ಯಾರೇ ನೀನು ರೋಜಾ ಹೂವೆ, ದೆನ್ ಅಫ್ಕೋರ್ಸ್ ಡಿ ಬಾಸ್ದೆಲ್ಲ ಯಾವುದು ಶೇಕ್ ಇಟ್ ಪುಷ್ಪವತಿ, ಅದು ಇದೆಲ್ಲ ಕೊನೆಗೆ ಹಾಡ್ತೀವಿ. ಸೊ ಸ್ಟಾರ್ಟಿಂಗ್ ಯೂಶಲಿ ವಿಲ್ ಗೋ ವಿತ್ ಲಿಟಲ್ ಬಿಟ್ ಸ್ಲೋ ಸಾಂಗ್. ಆ್ಯಂಡ್ ಇವಾಗಂತೂ ಬೊಂಬೆ ಹೇಳುತ್ತೈತೇನೆ ನಾವು ಎಂಟ್ರಿ ಸಾಂಗ್ ಎಲ್ಲ ಅದು ತಗೋತೀವಿ. ಫಸ್ಟು ಮ್ಯೂಸಿಕ್ಕೆಲ್ಲ ಏನೂ ಇರಲ್ಲ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು, ಹಂಗೆ ಸ್ಲೋ ತಗೊಂಡು ಯೋಗವೊಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಪುನೀತನು ಒಬ್ಬ
ಟಿಂಗ್ ಟಿಡಿಂಗ್ ಟಿಂಗ್ ಟಿಂಗ್ ಹಂಗೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ದೆನ್ ಅವರೆಲ್ಲ ಟಾರ್ಚ್ ಆನ್ ಮಾಡ್ತಾರೆ. ಯೂಶಲಿ ನಾವು ಅಂತೀವಿ ಸ್ವಲ್ಪ ಲೈಟ್ ಡಿಮ್ ಮಾಡಿ ಸ್ಟೇಜ್ದು ಅಂತೆಲ್ಲನು. ಸೊ ಜನ ಇದು ಟಾರ್ಚ್ ಆನ್ ಮಾಡಿ ಮೊಬೈಲ್ ಟಾರ್ಚು ವಿಲ್ ಹ್ಯಾವ್ ಅ ಗುಡ್ ವೈಬ್, ಮೂಡ್ ಸೆಟ್ ಮಾಡ್ತೀವಿ. ಅಂಡ್ ಅದು ಪಿನ್ ಡ್ರಾಪ್ ಸೈಲೆನ್ಸ್ ಬಂದ್ಬಿಡುತ್ತೆ. ಸೈಲೆನ್ಸ್ ಇರುತ್ತೆ, ಜನನೂ ಹಾಡ್ತಾರೆ ಎಲ್ಲರೂ ನಮ್ಮ ಜೊತೆ ಹಂಗೆ. ದೆನ್ ಹೋಗ್ತಾ ಹೋಗ್ತಾ ವಿಲ್ ಗೋ ವಿತ್ ಫಾಸ್ಟ್ ನಂಬರ್ಸ್. ಡೈರೆಕ್ಟ್ ಫಾಸ್ಟ್ ಸಾಂಗೇ ಹಾಡಿದ್ರೆ ಅದು ಎನರ್ಜಿ ಸೆಟ್ ಆಗಿಬಿಡತ್ತೆ, ಅದಾದ್ಮೇಲೆ ಸ್ಲೋ ಹಾಡಕ್ಕೆ ಆಗಲ್ಲ. ಹೌದು. ಸೊ 3 ಅವರ್ ನಾವು ಫುಲ್ ಡಂಗಡಕ ಅಂತ ಹಾಡಕ್ ಆಗಲ್ವಲ್ಲ. ಕರೆಕ್ಟ್. ಫಸ್ಟ್ ಸ್ಲೋ ಸಾಂಗ್ ಮೂಡ್ ಸೆಟ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಒಂದೆರಡು ಹಳೆ ಹಾಡು ಹಾಡ್ತೀವಿ, ನಗುವ ನಯನ, ಜೊತೆ ಜೊತೆ ಇರಿ, ಅದು ಇದೆಲ್ಲ ಹಾಡ್ಕೊಂಡು ನಾನು ಲೈಟಾಗಿ ಫಾಸ್ಟ್ ಸಾಂಗ್, ಒಂದೇ ಒಂದು ಆಸೆಯು, ಹಂಗೆ ಫಾಸ್ಟು ಲಾಸ್ಟಿಗೆಲ್ಲ ಟಪಂಗ್ ಹಚ್ಚಿ. ಇವ್ರು ಹಾಡು ಹಾಡ್ಬೇಕಾದ್ರೆ ನಿಮ್ಗೆ ಇಲ್ಲ ಈ ಸಂಗತಿ ಸರಿ ಇಲ್ಲ ಅಥವಾ ಇಲ್ಲಿ ಒಂದ್ ಸ್ವಲ್ಪ ಕೆಳಗೆ ಹೋಗ್ಬೇಕಿತ್ತು ಆ ತರ ನಾನು ಹೇಳ್ತಾ ಇರ್ತೀನಿ. ಇವಳು ಏನೋ ಸುಮ್ಮನೆ ಅದ್ ನಮ್ ಮನ್ಸಲ್ಲಿ ಒಂದು ಇರತ್ತಲ್ಲ, ಒಂದು ಆ ಮ್ಯೂಸಿಷಿಯನ್ ನಮ್ಗೆ ಶ್ರುತಿ ಅಲ್ಲಿ ಶ್ರುತಿ ಹೋಯ್ತು, ಅದು ಹಂಗಲ್ಲ ಹಿಂಗೆ ಆಡೋದು ಹಂಗೇನ ಅಂತೀನಿ. ಹಾಗೆ ಹೇಳು, ಏಯ್ ಸುಮ್ಮನೆ ರೇ ನೀನು, ನಾನು ಪಾಡಿ ನಾನು ಆಡ್ತೀನಿ ಹೋಗಿ ನೀನು. ಇವಾಗ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ನೀವೇನಾದ್ರೂ ಮಿಸ್ ಮಾಡಿದ್ರೆ ಇವ್ರ ಜೊತೆಗೆ ಹಾಡ್ಬಿಡ್ತಾರ ಅವಾಗ. ನೋಡು ಅಬ್ಸರ್ವ್ ಮಾಡಿದ್ರಲ್ಲ ಲಾಸ್ಟ್ ಅಲ್ಲೇ ಅವರಲ್ಲಿ ಶ್ರುತಿ ಮಿಸ್ ಆಗಕ್ಕೆ ಬಿಡಲ್ಲ. ಇವ್ಳು ಶ್ರುತಿ ಮಿಸ್ ಮಾಡ್ತಾಳಿಲ್ಲ ಅಂತ ಗೊತ್ತಾಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಟೆಂಡೆನ್ಸಿ ಸ್ವಲ್ಪ ಇರತ್ತೆ ನಮ್ಗೆ, ತಲೆ ತಿಂತಾ ಇರ್ತೀನಿ. ಅದು ಸಪೋರ್ಟಿವ್, ಬೀಯಿಂಗ್ ಸಪೋರ್ಟಿವ್. ಅಲ್ಲ ಅದು ಒಂದ್ಸರಿ ಓಕೆ ನಾನು ಕಲ್ತ್ಕೊಳ್ಳೋಣ ಅಂತ ನನಗೂ ಅನ್ಸುತ್ತೆ. ಕೆಲವೊಂದ್ಸರಿ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕಲಿಬೇಕು ಅನ್ನೋ ಅನ್ಸಿದ್ರೆ ಓಕೆ ಇವ್ರು ಹೇಳ್ಕೊಡ್ಲಿ ಕಲಿಯೋಣ ಅಂತ, ಅದು ಏನೋ ಫ್ರಸ್ಟ್ರೇಷನ್ ಅಲ್ಲಿ ಏನೋ ಹಾಡ್ತಾ ಇರ್ತೀನಿ, ಇವ್ರು ಬಂದು ಅದನ್ನ ಕರೆಕ್ಟ್ ಮಾಡಿದಾಗ ನನ್ ಪಿತ್ತ ನೆತ್ತಿಗೆ ಏರ್ಬಿಡತ್ತೆ. ಹಂಗಲ್ಲ, ಇನ್ನೊಂದ್ಸಲ ಹಾಡಲ್ಲ ಏನಿವಾಗ ಹಾಡಲ್ಲ, ನಾನು ಹಿಂಗೆ ಆಡ್ತೀನಿ. ಹೌದಾ? ಅದೇನ್ ಹಾಡ್ತಿದ್ನೋ ಅದಕ್ಕಿಂತ ಕೆಟ್ಟದಾಗ ಹಾಡ್ತೀನಿ ಆಗ. ನಾನು ಇಲ್ಲ ಆವಾಗಲೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಅಂತ. ಬಾಯ್ ಫ್ರೆಂಡ್. ಓಕೆ ಫ್ರೆಂಡ್ಸ್ ಬಾಯ್. ಓಕೆ ಫ್ರೆಂಡ್ಸ್ ಬಾಯ್. ಸೊ ನಮ್ಮ ಹಳೆ ರೌಂಡ್ಸ್ಗೆ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಹೇಳ್ತಾ ಗೇಮ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ. ಸೊ ಇದು ಬಂದು ಮೀಮ್ ರೌಂಡ್ ಅಂತ ಆಯ್ತಾ. ನಾವು ಒಂದಷ್ಟು ಪಿಕ್ಚರ್ಸ್ ತೋರಿಸ್ತೀವಿ, ಅದಕ್ಕೆ ಆನ್ ಸ್ಪಾಟ್ ಮೀಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಮ ಮನ್ಸಿಗೆ ಏನ್ ಬರುತ್ತೆ ಅದನ್ನ ಬರಿಬೇಕು. ಸೊ ರೆಡಿ ಇದ್ದೀರಾ? ಎಸ್ ಎಸ್. ನೀವು ಮಾಡೋ ಮೀಮ್ಗೆ ಇವ್ರು ಪಾಯಿಂಟ್ಸ್ ಕೊಡ್ಬೇಕು, ಅವ್ರು ಮಾಡೋ ಮೀಮ್ಗೆ ನೀವು ಪಾಯಿಂಟ್ಸ್ ಕೊಡ್ತೀರಾ. 10 points. ಸೊ ಫಸ್ಟು ವಿದ್ಯಾ ಅವರಿಗೆ. ನಂಗೆ ನಾಯಿ ಸೊ ಉಪೇಂದ್ರ ಅವ್ರದ್ದು ಯಾವ್ದಾದ್ರು ಫೇವ್ರೆಟ್ ಸಾಂಗ್ ಅಂದ್ರೆ ನಿಮ್ಗೆ ಯಾವ್ದು ಇರೋದು? ಉಪೇಂದ್ರ ಅವ್ರು ಬರ್ದಿರೋ ಹಾಡು. ಬರ್ದಿರೋ ಹಾಡು. ಅವನಲ್ಲಿ ಇವಳೆಲ್ಲಿ ಮಾತಿಲ್ದ ಕಥೆಗಿಲ್ದ, ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಸಕ್ಕತ್ ಲಿರಿಕ್ಸ್. ಅದೇ ನನ್ಗೆ ಅದು ಲೈನು ಇದು ನೀನೇ ಅದು ಎಲ್ಲ ನೀನಿರದೆ ಬಾಳೇ ಇಲ್ಲ ಅನ್ನುವುದು ಪ್ರೇಮ ಅಲ್ಲ, ಮರಗಳನ್ನು ಸುತ್ತೋದಲ್ಲ, ಕವನಗಳ ಗೀಚೋದಲ್ಲ. ಓ ಆಯ್ತಾ? ಓದ್ಬಿಟ್ಟು ಹೇಳಿ ನಮ್ಗೆ. ಮದುವೆ ಮನೆಯಲ್ಲಿ ಮದುಮಗಳ ತಂಗಿಗೆ ರಿಲೇಟಿವ್ಸ್ ಕೇಳುವ ಪ್ರಶ್ನೆ, ನೆಕ್ಸ್ಟ್ ನಿಂದೇನಾ ಮದುವೆ ಅಂದ್ರೆ ಆವಾಗ ಹಿಂಗೆ ರಿಯಾಕ್ಷನ್ ಅಂತನಾ? ಓ ನೆಕ್ಸ್ಟ್ ಇಂದ ನಾ ಮದುವೆ. ಓಕೆ, ಓ ನೀನ್ ಹಂಗೆ ತಗೊಂಡಿ, ನೀವ್ನ ಆ ಥರ ತಗೊಂಡಿ. ಇವ್ರು ಡಿಫ್ರೆಂಟ್ ಆಗಿ ಆ ಆಕ್ಷನ್ಗೆ ಇದು. ಓಕೆ ಓಕೆ. ನೆಕ್ಸ್ಟ್ ಸೊ ಎಷ್ಟು ಪಾಯಿಂಟ್ ಕೊಡ್ತೀರಾ? ಕುಡ್ ಹ್ಯಾವ್ ಬಿನ್ ಬೆಟರ್. ಯಾವ ಥರ ಹೇಳ್ತೀನಿ ಹೆಂಗೆ ಅಂತಂದ್ರೆ, ವೆನ್ ಹಸ್ಬೆಂಡ್ ಸೇಸ್ ಇವತ್ತು ಫ್ರೆಂಡ್ಸ್ ಪಾರ್ಟಿ ಇದೆ ಬೇಗ ಬರ್ತೀನಿ ಅಂತಂದಾಗ ನೀನ್ ಬೇಗ ಬರ್ತೀಯಾ? ನಾನು ಈ ರಿಯಾಕ್ಷನ್ಗೆ ಬರ್ದೆ. ಅದೇ ನೀನ್ ರಿಯಾಕ್ಷನ್ಗೆ ಬರ್ದೆ, ಬಿಕಾಸ್ ಯು ಆರ್ ನಾಟ್ ಯೂಸ್ ಟು ಮೀಮ್ಸ್. ಗುಡ್ ಯಾ 7. ಅಯ್ಯೋ ಪಾಪಿ ಆಯ್ತು 10 ಅಂತ ಕಾಮಿಡಿ ಮಾಡ್ತಾ ಇರ್ತೀನಿ. 10 out of 10. ಲವ್ಲಿ. ಇದನ್ನ ಇಟ್ಕೊಳ್ಳಿ, ಅದೆಲ್ಲ ಕಟ್ ಮಾಡಿ. ಗುಡ್ ಗುಡ್ ಗುಡ್. ಸೊ ನೆಕ್ಸ್ಟ್ ಮೀಮ್ ಕ್ರಿಯೇಟ್ ಮಾಡ್ಬೇಕಾಗಿರೋದು ಗಣೇಶ್ ಅವರು. ಎಸ್. ಏನ್ ಬರಿಬೋದು? ನಿಮ್ ಬಗ್ಗೆನೇ ಬರಿಬೋದು ಅಂತ ಅನ್ಸುತ್ತಾ? ಏನ್ ತುಂಬಾ ಯೋಚನೆ ಮಾಡಕ್ತಿದ್ರೆ? ಇನ್ನ ಇಲ್ವಾ ಮುಗ್ದಿಲ್ವಾ? ಏನ್ರಿ ಡಾಟ್ 3 ಡಾಟ್ ಸಿಂಪಲ್. ಆಯ್ತು ಇವಳು ಕೊಡಲ್ಲ, ಇವಳು ಹೌದಾ ಅಂತಂತಾಳೆ. ನನ್ನ ಇನ್ಸ್ಟಾಗ್ರಾಮ್ ಫೋಟೋಗೆ ಯಾವ್ದಾದ್ರು ಹುಡುಗಿ ಹೂ ಇಸ್ ದಿಸ್ ಹ್ಯಾಂಡ್ಸಮ್ ಗೈ ಅಂತ ಕಮೆಂಟ್ ಹಾಕಿದಾಗ ಅವ್ರಿಗೆ
ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ ಅಂತ. ಓಕೆ ಹೇಳಿ, ಇವಾಗ ಎಷ್ಟು ಪಾಯಿಂಟ್ ಕೊಡ್ತೀರಾ? 5. ಅವರೆಲ್ಲ ನಕ್ಕಿದ್ರು actually. ಅವ್ರೆಲ್ಲ ನಕ್ಕಿದ್ರು. ರೀಸನ್ ಹೇಳಿ. ರೀಸನ್ ನಮ್ ರಾಜಣ್ಣಂಗ್ ಹೋಗಿ ಇಂತ ಇಲ್ಲ ಅದು ರಾಜಣ್ಣ ಅಥವಾ ಉಪೇಂದ್ರ ನೀನು ಅವ್ರಿಗೆ ಉಪೇಂದ್ರ ಅಂತಾನೆ ಹೇಳಿದ್ದು ಅಲ್ಲಲ್ಲ, ನನ್ಗೆ. ನೀನ್ ಟೆಂಪ್ಲೇಟ್ಗಳದು ಆಯ್ತು ಬಾಯ್ ಅದು ಪರ್ಸನಲ್ ಆಗಿ ತಗೋಬಾರ್ದು ನಾವು. ನಮ್ಮ ರಾಜಣ್ಣನ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ನೀನೇನು ಟಿಪಿಕಲ್ ಕಮೆಂಟ್ ಸೆಕ್ಷನ್ ಕೆಲವರು ಬಂದ್ಬಿಡ್ತಾರಲ್ವ, ನಮ್ಮ ರಾಜ್ಕುಮಾರ್ ಅವರ ಫೋಟೋವನ್ನು ಇದಕ್ಕೆಲ್ಲ ಉಪಯೋಗಿಸಬೇಡಿ ಹಂಗೆಲ್ಲ. ಆಯ್ತು ಬಿಡು, ಏನೋ ಬರ್ದಿದ್ಯಾ ಪಾಪ ಅಷ್ಟೊಂದು. ನಗು ಬಂದಿಲ್ವ ಇದು ಓದ್ದಾಗ? ಬಂತು ಬಿಡು. ಆಯ್ತು 10. ಏನ್ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು 10 ಕೊಡ್ತಿದ್ದೀರಾ? 7. ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್. ರೆಡಿ. ಏನೋ ಬೈದ್ರು, ರೆಕಾರ್ಡ್ ಆಗಿದೆ ನೋಡ್ಕೊಳ್ಳಿ. ಆಯ್ತು ಗುರು, 8 ಕೊಡ್ತೀನಿ ಅದಕ್ಕೆ 8 ಕೊಡ್ತೀನಿ. ಇಟ್ಕೊ ನೀನೇ, ನೀನ್ ಮಾರ್ಕ್ಸ್ ಬೇಡ ನಂಗೆ. ಸೊ ಇವಾಗ ಇಬ್ರದ್ದು ಒಂದೊಂದು ರೌಂಡ್ ಆಯ್ತು ಅಲ್ವಾ? ಸೊ ಹೇಳಿ, ನೀವು ಅವ್ರಿಗೆ ಎಷ್ಟು ಪಾಯಿಂಟ್ ಕೊಡ್ತೀರಾ, ಅವ್ರು ನಿಮ್ಗೆ ಎಷ್ಟು ಪಾಯಿಂಟ್? ನಾನು 8 ಕೊಡ್ತೀನಿ. ಅಂದ್ರೆ ಇನ್ನು ಚೆನ್ನಾಗಿ ಥಿಂಕ್ ಮಾಡ್ಬೋದಿತ್ತು. ನಾನು 9 ಕೊಡ್ತೀನಿ. ಇನ್ನೂ ಚೆನ್ನಾಗಿ ಥಿಂಕ್ ಮಾಡ್ಬೋದಾಗಿತ್ತು. ಓಕೆ, ನೆಕ್ಸ್ಟ್ ರೌಂಡು ವಿದ್ಯಾ ಅವರಿಗೆ. ಯುವರ್ ರಿಯಾಕ್ಷನ್ ಅಥವಾ ಜನರಲ್ ರಿಯಾಕ್ಷನ್, ಯಾರ್ದೋ ಒಂದು ರಿಯಾಕ್ಷನ್, ಏನೋ ಒಂದು ಅಷ್ಟೇ. ನಿಮ್ ಬಗ್ಗೆ ಬರಿಬೋದು ಅಂತ ಅಂತೀರಾ? ಏನ್ ಥಿಂಕ್ ಮಾಡ್ತಾಳೆ ಅವಳು, ನನಗೆ ಕಷ್ಟ ಆಗ್ತಾ ಇದೆ ಥಿಂಕ್ ಮಾಡೋಕೆ. ಇವರು ಉಪ್ಪಿನಕಾಯಿ ಅಂದಾಗ ಹೆವಿ ಉಪ್ಪಿನಕಾಯಿಗಳದ್ದು ಹೆಸರು ಹೇಳಿದ್ರು ಇವರು. ಇಷ್ಟ ಅವಳಿಗೆ. ಚೆನ್ನಾಗಿ ಮಾಡ್ತಾರ, ಇವ್ರು ಮಾಡ್ತಾರಾ? ಇಲ್ಲ ಅಂದ್ರೆ ಉಪ್ಪಿನಕಾಯಿ ಮಾಡಕ್ ಬರಲ್ಲ. ನಿಂಬೆಹಣ್ಣು ಉಪ್ಪಿನಕಾಯಿ ಇಷ್ಟ. ನನ್ಗೆ ಮಾವಿನಕಾಯಿ ಇದು. ನನಗೆ ಮಾವಿನಕಾಯಿ ಬಿಟ್ಟು ಬೇರೆ ಯಾವ ಉಪ್ಪಿನಕಾಯಿ ಅಲ್ಲ ನನಗೆ. ಇದು ಟೊಮೆಟೊ, ಓನ್ಲಿ ಮಾವಿನಕಾಯಿ. ಹೌದು ಅದನ್ನ ಮಾವಿನಕಾಯಿ ಸುಪ್ರೀಮಸಿ. ಸುಪ್ರೀಮಸಿ. ಅಕ್ಕ ಏನಕ್ಕ ಬರೀತಿದ್ಯಾ? ಅವರು ಆಕ್ಚುಲ್ ಆಗಿ ಅದು ಸಿನಿಮಾದೊಳಗಡೆ ಹೋಗಿ ಸಿನಿಮಾ ತರನೇ ಬರೀತಾ ಇದೆ. ಪಾರ್ಟ್ 1 ಪಾರ್ಟ್ 2 ಏನ್ ಬರ್ತೀನಿ ನನ್ನ ಸಮುದ್ರ ನೀನನ್ನು ಬರೀತಿದ್ಯಾ? ಅಡಿಷನಲ್ ಶೀಟ್ ಏನಾದ್ರು ಬೇಕಾ? ಅಯ್ಯೋ ನೀವು ಹೇಳಿದಕ್ಕೆ ನಿಜವಾಗ್ಲೂ ಓಮ್ ಎಲ್ಲ ಬರ್ದಾಳೆ ಮೇಲೆ. ಓಮ್ ಪ್ಲೀಸ್ ನೀನೇ ಹೇಳ್ಬಿಡ, ಅವ್ರ ಜನ ಹೇಳ ಏನು. ಇಬ್ರು ಕ್ಲೋಸ್ ಫ್ರೆಂಡ್ಸ್ ಮೀಟ್ ಆಗಿ ಗರ್ಲ್ಸ್ ನಾವ್ ಯಾರನ್ನೂ ಜಡ್ಜ್ ಮಾಡಲ್ಲಪ್ಪ ಅಂತ ಹೇಳಿ ಇನ್ನೊಂದು ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿ ರೆಡಿಯಾಗಿ ಬಂದಾಗ ಅವಳ ಬಗ್ಗೆ ಮಾಡೋ ಗಾಸಿಪ್. ಹಾ ನೋಡು ಅವಳನ್ನ. ಎಕ್ಸ್ಪ್ಲನೇಷನ್ ದೊಡ್ಡದಾದ್ರೂ ಚೆನ್ನಾಗಿದೆ, ನಮಗ್ ಚೆನ್ನಾಗಿದೆ. ರಿಲೇಟಬಲ್. Relatable. ಗೊತ್ತಾಯ್ತಾ? ಇವಾಗ ಕೊಡ್ತೇರಿ ನಿಂಗೆ ಮಾರ್ಕ್ಸ್ ಇದೆ ನಿಮ್ಮ ಮನೆಗೆ ಬಂದಾಗ ರಾಕ್ಷ. ಸೊ ಹೇಳಿ, ಈ ಮೀಮಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? ಅಲ್ಲ ಅವಳು ಗ್ರಜ್ ಇಟ್ಕೋತಾಳೆ ಆಬ್ವಿಯಸ್ಲಿ. ಅಲ್ಲ ಸಾರಿ, ತಪ್ಪಾಗಿ ಕೇಳ್ಬಿಟ್ರು ಅವರು. ಈ ಪ್ರಬಂಧಕ್ಕೆ ಎಷ್ಟು ಪಾಯಿಂಟ್ಸ್? ಆಯ್ತು 8 ಕೊಡ್ತೀನಿ. ಮತ್ತೆ ಅಡೋದ್ ಬೇಡ ಗೊಳ ಅಂತ. ಲಾಸ್ಟ್ ಟೈಮ್ಗೂ ಅದೇ ರೀಸನ್ ಹೇಳಿ 8 ಅಂತೆ. ಗುಡಾಬಿನ್ ಬೆಟರ್. ಏನೋ ಇದು 8ರ ನಂಟು ಅನ್ನಿಸ್ತಾ ಇದೆ, ನೋಡುವ. ಇವರು ಕೊಡಿ ಅಲ್ಲ ಒಂದು ಇಮೇಜ್ ಕಷ್ಟ ಇತ್ತು ಅವಳಿಗೆ. ಈಗ ನೀವೇ ಸಿಂಪಲ್ ಹೇಳ್ತಿ. ನಿಮ್ಗೆ ಅದು ಸಿಕ್ಕಿದ್ರೆ ಇಲ್ಲ ಇದು ಹೆವಿ ರಿಲೇಟ್ ಆಗತ್ತೆ. ಹಾಗಾದ್ರೆ ನಿಮ್ ಬಗ್ಗೆನೆ ಪಕ್ಕ ನನ್ನ ಬಗ್ಗೆನೇ ಬರೀತಾರೆ ಇವರು. ಪಕ್ಕ ದಿವ್ಯ ಅವರೇ, ಅಲ್ಲ ವಿದ್ಯಾ ಅವರೇ. ಇದಕ್ಕೆ ನೀನ್ ನಂಗೆ 10/10 ಕೊಟ್ಟೆ ಕೊಡ್ತೀಯ. ನೀವು ಅದ್ ಬರ್ದಿದ್ರಲ್ಲ, ನೀವಂತೂ ನಗ್ತೀರಾ. ವಿದ್ಯಾಸ್ ರಿಯಾಕ್ಷನ್ ವೆನ್ ಐ ಸೆಡ್ ಕುಡ್ ಹ್ಯಾವ್ ಬೀನ್ ಬೆಟರ್. ಗುರು ನಿಂದು ನಾನು ಇದಕ್ಕೆ ರಿಯಾಕ್ಷನ್ ಕೊಡ್ತೀನಿ, 7 crore. ಗುಡ್ 10/10. ಹೇಳಿ ಎಷ್ಟು ಕೊಡ್ತೀರಾ ಇವಾಗ? 9. ಏನಕ್ಕೆ 1 ಪಾಯಿಂಟ್ ಏನಿಂಗ್ ಮೈನಸ್? ನನ್ನ ಮೇಲೆ ಮೀಮ್ ಮಾಡಿದ್ದಕ್ಕೆ. ಆಯ್ತು 10. ಪಕ್ಕನಾ? ಓಕೆ, ಡನ್. ಡಿಸರ್ವ್ಸ್ 10. ನೆಕ್ಸ್ಟ್. ಸೊ 19 ಇಂದ ನೀವು ಲೀಡ್ ಮಾಡ್ತಾ ಇದ್ದೀರಾ, 16 ಇಂದ ನೀವು ಹಿಂದೆ ಇದ್ದೀರಿ. ಪರವಾಗಿಲ್ಲ, 4 ಪಾಯಿಂಟ್ಸ್. ಫಸ್ಟ್ ಟೈಮ್ ಐ ಥಿಂಕ್ ಇಟ್ಸ್ ನಾಟ್ ಯೂಸ್ಡ್ ಟು. ನೆಕ್ಸ್ಟ್ ವಿದ್ಯಾ ಅವರೇ. ಕಿರಿಕ್ ಪಾರ್ಟಿ. ನನ್ ಕಿರಿಕ್ ಪಾರ್ಟಿ ಅಂದಾಗ ನೆನಪಾಗೋದೇನು ಗೊತ್ತಾ, ಗಣೇಶ್ ಅವ್ರದ್ದು ಒಂದು ಸಾಂಗ್ ವೈರಲ್ ಆಗಿತ್ತು, ಅದರಿಂದ ನಾನು ಅವ್ರು ಫಸ್ಟ್ ನೋಡಿದ್ದು. ಇದ್ರದ್ದು ರೀಮಿಕ್ಸ್ ತರ ಏನೋ ಒಂದು. ಪ್ರತಿ ಬಾರಿ ಸೋತ ಹೃದಯ ಸುಮ್ಮನಾಗಿದೆ, ಅಳುತ್ತಿರುವ ಸದ್ದು ಒಳಗೆ ಆವಿಯಾಗಿದೆ, ಕನಸಲಿ ನಿನ್ನ ಕಂಡ ಕ್ಷಣವು ಮಾಯದಂತೆ ಮೂಡಿದೆ, ಬಿಸಿಲಲ್ಲಿ ಕರಗು ಮೋಡವೊಂದು ಎದೆಯ ದಾಟಿ ಸಾಗಿದೆ, ಹೊಸದಾಗಿ ಬದುಕಲ್ಲಿ ನಗಬೇಕ ನೋವಿನಲಿ, ಇನ್ನೊಮ್ಮೆ ಪ್ರೀತಿಯಲಿ
ನಿನ್ನ ನೆನೆಯಬೇಕಾ ಅದು ಅದು ನನ್ಗೊಂಥರ ಅದು ಇನ್ಸ್ಪಿರೇಷನ್ ತಗೊಂಡು ನಾನು ನನ್ನ ಕಾಲೇಜ್ದು ಫೇರ್ವೆಲ್ಗೆ ಒಂದು ಅದೇ ತರ ಸೇಮ್ ಲಿರಿಕ್ಸ್ ಬೇರೆ ತರ ಮಾಡಿಕೊಂಡು ಎಕ್ಸೆಲ್ಲಪ್ಪ ಫೇರ್ವೆಲ್ ಅದ್ರ ಕಾಲೇಜ್ ರಿಲೇಟೆಡ್ ಮಾಡಿದ್ವಿ ಅಷ್ಟೇ. ಚೇತನ್ ಒಂಥರ ಕಳ್ಳ ಹೇಳ್ಕೊಳಲ್ಲ, ಕಳ್ಳೆ ಕೃಷ್ಣ ತುಂಬಾ ಸೀರಿಯಸ್ ಆಗಿ ಬರೀತಾರೆ. ಈ ಸಲ ನೀ 10 ಪಾಯಿಂಟ್ಸ್ ಕೊಡ್ಲಿಲ್ಲ ಅಂದ್ರೆ ನೋಡು ಅನ್ನೋ ತರ. ಅವ್ರ ಡೆಡಿಕೇಶನ್ಗೆ 10 ಪಾಯಿಂಟ್ಸ್ ಕೊಡ್ಬೇಕು. ಅಪ್ಪ ನಂಗೆ ನಿಜ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಪಕ್ಕದ ಮನೆ ಅಥವಾ ಬೀದಿಲಿ ಇಬ್ರು ಆಂಟೀಸ್ ಜಗಳಾಡ್ತಿದ್ದಾರೆ ಅಂದ್ರೆ ಸೋ ಕಾಲ್ಡ್ ಇಂಟ್ರೆಸ್ಟಿಂಗ್ ಗ್ಯಾಂಗ್ ಬಿ ಲೈಕ್ ನಡಿ ಮಚ್ಚ ಅದೇನಂತ ನೋಡೋಣ. ಓ ನೈಸ್. ಎಸ್ 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 ಬಂದ್ರು. ಒಂದು ಹೋಲ್ಡ್ ಬರ್ತಾ ಇದೆ. 10 ಚೆನ್ನಾಗಿದೆ 10. ಸೊ ನೆಕ್ಸ್ಟ್ ಗಣೇಶ್ ಅವರಿಗೆ. ಇದು ಚೆನ್ನಾಗಿದೆ, ಐ ಲೈಕ್ ದಿಟ್. ನಿಮ್ಮ ಫೇವರೆಟ್ ಹೀರೋ ಯಾರು? ನನಗೆ ಡಾಕ್ಟರ್ ರಾಜ್ಕುಮಾರ್, ಆಮೇಲೆ ವಿಷ್ಣುವರ್ಧನ್. ಅವರಿಬ್ಬರಲ್ಲಿ ವಿಷ್ಣುವರ್ಧನ್ ಸರ್ ಅಂದ್ರೆ ತುಂಬಾ ಇಷ್ಟ. ಸೂಪರ್. ಸೋಲಿ ಇದರಲ್ಲಿ ಸೋಲಿ. ಬೇಕಾದ್ರೆ ಇದಾಕ್ಬೋದಾ? ಶಾಂಬು 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 ಶಾಂಬು. ಏನು ತಲೆಗಳಿದೆ ಇರಲಿ. ಏನು ತಲೆಗಳಿದೆ ಇಲ್ಲಪ್ಪ, ಏನೋ ಬರಿತಾ ಇದ್ದಾರೆ ಲಿಪಿ ಬರ್ದಂಗೆ. ಅಲ್ಲ ನೀವು ಪ್ರಬಂಧ ಬರೆಯೋರು, ಅವ್ರಿಗೆ ಲಿಪಿ ಅಂತ ಇದ್ದೀರಲ್ಲ. ಏನೋ ಎಲ್ಲ ಹುಡುಗರು ಸೇರಿ ಮನ್ಸು ಮಾಡ್ತಾ ಇದ್ದೀರಾ, ಮಾಡ್ಕೊಳ್ಳಿ. ಹುಡುಗಿ ಅವಳು ಬರೀ ಪರ್ಫ್ಯೂಮ್ ಹಾಕೊಂಡು ಸ್ನಾನ ಮಾಡದೆ ಡೇಟಿಗೆ ಬಂದ್ರೆ ದ ಟಾಕ್ಸಿಕ್ ಇನ್ಸೈಡ್ ಮೀ ತೆಗೆದು ಅವಳಿಗೆನೆ ನೀರು ಸುರಿದು ಬಿಡ್ತೀನಿ ಅದನ್ನ. ಇದು ಪ್ರಮೋಷನ್. ಅರ್ಥ ಆಯ್ತಾ ನಾನು ಏನ್ ಹೇಳಿದೆ ಅಂತ? ಅರ್ಥ ಆಯ್ತು, ನಗು ಬರ್ಲಿಲ್ಲ. ಇದು ನಗ್ಲೇಬೇಕಂತೇನಿಲ್ವೇ, ಹಂಗಾರೆ ಅದ್ ಮೀಮೆ ಅಲ್ಲ. You get zero. ಅವ್ರು ಕನೆಕ್ಟ್ ಆಗ್ತಾರೆ. ಸೊ ಇವಾಗ ಈ ಮೀಮ್ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? ಇಲ್ಲ, ಐ ಡೆಂಟ್ ಲೈಕ್ ಇಟ್. 5. ಲಾಸ್ಟ್ ಅಲ್ಲಿ ನೋಡಿ ಯಾಕೆ ಗೊತ್ತಾ, ನಾನು 19 ಇವಳು 16 ಹೌದು. 3 ಡಿಫ್ರೆನ್ಸ್. ನಾನು ಇವಾಗ 10 ಕೊಟ್ಟೆ, ನನ್ಗೆ ಏಕದಮ್ 5 ಇಳಿಸಿದ್ರೆ ಓ ಕಂತ್ರಿ ಅಂದ್ರೆ ಪ್ಲಾನಿಂಗ್. ಇನ್ನೊಂದಿದ್ಯಾ? Last. ಇವಾಗ ತಗೋತಾರೆ ರಜ್ ವಾಪಸ್. ಫಸ್ಟ್ ನಾನು ಕೊಡಿ. ಇಲ್ಲ ನಂಗೆ ಕೊಡಿ. ಫಸ್ಟ್ ನಂಗೆ ಕೊಡಿ. ಇಲ್ಲ ಓಕೆ, ಇಲ್ಲಿ ರಾಕ್ ಪೇಪರ್ ಸೀಸರ್ ಅಡಿ ಯಾರು ಗೆಲ್ತೀರಾ ಅದ್ರಲ್ಲಿ ನಾನು ಫಸ್ಟ್ ಕೊಡ್ತೀನಿ. ರಾಕ್ ಪೇಪರ್ ಸಿಸರ್. ರಾಕ್ ಪೇಪರ್ ಸಿಸರ್. ನಾನು ಬರೆಯಕ್ಕೆ ಇದು ಸ್ವಲ್ಪ ಅಡಲ್ಟ್ ತರ ಇರುತ್ತೆ, ಮತ್ತೆ ಚೀ ಥೂ ಥೂ ಅಂತೆಲ್ಲ ಒಂದೇ ಲೈನ್ ಆಯ್ತು ಬರೀ. ಅವ್ರು ನಗ್ತಾರೆ. ಅಲ್ಲ ನಿಮ್ಗೆ ರಿಗ್ರೆಟ್ ಆಗ್ತಾ ಇದೆಯಾ? ಅವಾಗ್ಲೇ ಲಾಸ್ಟ್ ರೌಂಡ್ ಅನ್ಕೊಂಡು ಕಮ್ಮಿ ಅನ್ಕೊಂಡೆ, ನಿಜ ಬ್ಯಾಡ್ ಮೂವ್. ಇವ್ರು ನಗ್ತಾರೆ. ಅವ್ರನ್ನೇ ನಗಿಸ್ತಾ ಇದೀಯ ನೀನು ಅವಾಗ್ಲಿಂದ. ಮಳೆಗಾಲ ಚಡ್ಡಿ ಒಣಗಿದ್ದಾಗ ಎಸ್ ಇದು 10. ಕಮ್ ಆನ್. ಹೇಳಿ ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಇವಾಗ ನೀವು 10 ತಗೊಂಡ್ರೆ ಪಕ್ಕ ನೀವೇ ಲೀಡ್ ಮಾಡೋದು ಈ ಗೇಮ್. ಅಯ್ಯೋ, ನಿಮಗೆ ಕೋಪ ಬಂದಾಗ ಒಂದು ಮಾತಲ್ಲ ಅಂತ ಏನಾದ್ರು ಹೇಳಿದ? ಒಂದೇ ಸಲ ಹಂಗೆ ಕಿರ್ಚಿದ್ದೆ. ಹಾ ಗಂಗಾ ಯಮುನಾ ಸಂಗಮ ಆಗಿತ್ತು, ಅದೇ ಲಾಸ್ಟ್. ಅದಾದ್ಮೇಲಿಂದ ಗಣೇಶ್ ಸ್ಟಾರ್ಟ್ಸ್ ಆರ್ಗ್ಯೂಯಿಂಗ್ ಅಂಡ್ ಟೆಲ್ಸ್ ಐ ಆಮ್ ಆಲ್ವೇಸ್ ರೈಟ್. ನೈಸ್. ಇದಕ್ಕೆ ಬೇಕಂದ್ರೆ ಎಸ್ ಐ ಅಕ್ಸೆಪ್ಟ್ 10. ಗುಡ್. I won this game. ಈ ರೌಂಡ್ ಅಲ್ಲಿ ನಿಮ್ಮ ಪಾಯಿಂಟ್ಸ್ ಬಂದು 36, 34. ಮೀಮ್ ರೌಂಡ್ ನೀನ್ ಗೆದ್ಯಾ? ಓವರ್ ಆಲ್ ಪಾಯಿಂಟ್ಸ್ ತಗೊಂಡ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಜಗಜಾಂತರ ವ್ಯತ್ಯಾಸ. ನಿಮ್ಮ ಕುತಂತ್ರ ವರ್ಕ್ ಆಗ್ಲಿಲ್ಲ ಅಂತ ಬೇಜಾರಾಗ್ತಾ ಇದೆ. ಆದ್ರೂ ನಿಮ್ಮ ಮೇಲೆ ಕೋಪ ಬಂದ್ಬಿಡ್ತು ನನಗೆ. ಫಸ್ಟ್ ರೌಂಡ್ಗೆ 20 ಪಾಯಿಂಟ್ ಇಟ್ಟು ಸೆಕೆಂಡ್ ರೌಂಡ್ 10 ಪಾಯಿಂಟ್ ಇಟ್ರಲ್ಲ, ನಾನು ಗೆಲ್ಲೋದನ್ನ ನೀವು. ಆದ್ರೂ ನನಗ್ ಥ್ಯಾಂಕ್ಸ್ ಹೇಳೆ, ನಾನ್ ಧಾರಾಳವಾಗಿ ಕೊಟ್ಟಿದ್ದೀನಿ ನಾನು ಆಕ್ಚುಲಿ. ಧಾರಾಳವಾಗಿ ಕೊಟ್ಟಿದ್ದೀನಿ, ಎರಡೇ ಪಾಯಿಂಟ್ಸ್ ಡಿಫರೆನ್ಸ್ ಇದೆ. 5. ಓಕೆ ಈ ತರ ಜಗಳ ಆಡಕ್ಕೆ ಇನ್ನೊಂದು ಸ್ವಲ್ಪ ರೌಂಡ್ಸ್ ಗಳು ಇರ್ತವೆ. ನೆಕ್ಸ್ಟ್ ರೌಂಡ್ ಹೋಗೋಣ, ಓಕೆನಾ? ಸೊ ನಿಮ್ಮ ಕಪಲ್ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ಸು, ಬಟ್ ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಬಿಹೈಂಡ್ ದ ಸೀನ್ಸ್ ಎಲ್ಲ ನೋಡಕ್ ಸಿಕ್ಕಿಲ್ಲ ನಮಗೆ. ಅಟ್ಲೀಸ್ಟ್ ಹೇಳಿ. ಇಲ್ಲ ಇದು ಸ್ಟಾರ್ಟಿಂಗು ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾಗ, ಅಂದ್ರೆ ಅಬ್ವಿಯಸ್ಲಿ ವಾಟ್ ವಿ ಡು, ಹುಡುಗರನ್ನ ಪಾಪ ಪಾಂಡು ಥರನೇ ತೋರಿಸ್ತೀವಿ ಅಲ್ವಾ. ಹುಡುಗ ಪಾಪ ಹುಡುಗಿ ಜೋರು ಹಂಗೆ ಇರುತ್ತೆ ಈ ಕಪಲ್ ವಿಡಿಯೋಸ್ ಅಂದ್ರೆ. ಸೊ ಇವಳು ಸಿಟ್ ಮಾಡ್ಕೊಂಡ್ರೆ ಇನ್ನು ಟೆರರ್ ಆಗಿ ಕಾಣ್ತಾಳೆ. ಸೊ ಜನ ಏನ್ ಅನ್ಕೊಂಡ್ರು ಅಂದ್ರೆ ಇವಳು ನಿಜವಾಗ್ಲೂ ಜೋರು, ನಾನು ಪ್ಯಾದೆ ತರ ಇರ್ತೀನಿ ಮನೆಯಲ್ಲಿ ಹಂಗೆ ಹಿಂಗೆ ಅಂತ. ಇಲ್ಲ ಜೋರ್ ಇಲ್ವಾ ಇವರು? ಇಲ್ಲ ಆಕ್ಚುಲಿ ಪಾಪದವಳೆ, ಸಿಕ್ಕಾವಡೆ ಪಾಪ ಗಂಗ ಅಬ್ಬಾ ಅಯ್ಯೋ. ಸೊ ಅದಾದ್ಮೇಲೆ ಬಿಹೈಂಡ್ ದ ಸೀನ್ಸ್ ಕೆಲವೊಂದ್ಸಲ ಏನು ಬ್ಲೂಪರ್ಸ್ ಆಗತ್ತಲ್ವಾ. ನಂದು ಯೂಶಲಿ ಟೇಕ್ಸ್ ಇರಲ್ಲ, ಟೇಕ್ಸ್ ಇದ್ರು ಸೀರಿಯಸ್ ಟೇಕ್ಸ್ ಇರುತ್ತೆ. ಇಲ್ಲ ಇಲ್ಲಿ ಚೆನ್ನಾಗಿ ಬಂದಿರೋ ಇನ್ನೊಂದು ಹೋಗೋಣ ಅಂತ. ಬಟ್ ಈ ಅಮ್ಮ ಫುಲ್ ಅಂತ
ನಮ್ಮಮ್ಮ ಇವಳು ಎಲ್ಲಾನು ಹೆವಿ ನಗ್ತಾರೆ. ಸೊ ಅದನ್ನ BTS ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ಅಲ್ಲೆಲ್ಲಾನು. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಹೈಂಡ್ ದ ಸೀನ್ಸ್ ಹಾಕಕ್ಕಾಗಲ್ವಲ್ಲ, ರೀಲ್ 1.5 minutes ಮಾತ್ರ ಇದಲ್ಲ. ಯೂಟ್ಯೂಬ್ ಅಲ್ಲೆಲ್ಲ ಇದೆ. ನಾನು ಟೈಟಲೇ ಕೊಡ್ತೀನಿ, ಅಂದ್ರೆ ವಿಡಿಯೋ ಟೈಟಲ್ ಬ್ರಾಕೆಟ್ ಅಲ್ಲಿ ವಿತ್ ಬಿಹೈಂಡ್ ದ ಸೀನ್ಸ್ ಅಂತ ಕೊಡ್ತೀನಿ. ಸೊ ಕಷ್ಟಪಟ್ಟಿದ್ದೀರಾ ಅವ್ರಿಗೆ ಹಿಂಗೆ ಮಾಡು ಇದೇ ತರ? ಹೌದೌದು. ನನ್ ಅಂದ್ರೆ ಮನ್ಸಲ್ಲಿ ಒಂದ್ ಇರತ್ತಲ್ಲ ನಮ್ಗೆ ಹಿಂಗ್ ಬರ್ಬೇಕು ಅನ್ನೋ, ಅದ್ ಬರೋ ತನಕ ನಾನ್ ಬಿಡಲ್ಲ. ಅದು ಫಂಬಲ್ ಆಗ್ತದೆ ಕೆಲವೊಂದ್ಸರಿ. ಅದು ಆ ಇಂಟೋನೇಷನ್ ಪ್ರಾಬ್ಲಮ್ ಇರುತ್ತೆ. ಆ ಇಂಟೋನೇಷನ್ ಪ್ರಾಬ್ಲಮ್ ಇದು ವಾಯ್ಸ್ ಏರಿಳಿತ ಹಿಂಗೆ ಇರ್ಬೇಕು ಅಂತ ಅಲ್ಲಿ ಒಂದು ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಬರಲ್ಲ ನನ್ಗೆ. ಅದು ಬರೋರ್ಗು ಬಿಡಲ್ಲ ಇವರು. ಅಲ್ಲಿ ಏನೊಂದು ನೀನ್ ಹಿಂಗ್ ಹೇಳ್ದೆ ಅಂತ ಅದೊಂಥರ ವ್ಯಂಗ್ಯವಾಗಿ ನನಗೆ ಆಡ್ಕೊಂಡ್ ಹಾಕ್ತಾರಲ್ಲ, ನನ್ಗೆ ಅಲ್ಲಿ ನಗು ಬರುತ್ತೆ. ನೀನ್ ಹಂಗೆ ಹೇಳ್ದೆ, ನೀನ್ ಯಾಕೆ ಹಂಗೆ ಹೇಳ್ದೆ? ಓಕೆ, ಫಸ್ಟ್ ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ವಿಡಿಯೋ ನೀವು ಓಕೆ ಇದ್ರಾ? ಓಕೆ ಈ ತರ ವಿಡಿಯೋಸ್ ಮಾಡೋಣ ಅಂತ ಹೇಳಿ. ನನಗೆ ಅದೊಂದು ಬೇಡವಾಗಿತ್ತು. ಯಾಕಂದ್ರೆ ಅವ್ರು ವಿಡಿಯೋ ಮಾಡ್ಕೋತಾರೆ, ಅವ್ರು ಹಾಡ್ಕೋತಾರೆ. ನನ್ಗೆ ಅದು ಎರಡೂ ಮಾಡಕ್ ಇಷ್ಟ ಇಲ್ಲ. ಹಾಡ್ಕೋತೀನಿ ನನ್ನ ಪಾಡಿ ನಾನು, ಬಟ್ ಅದು ಶ್ರುತಿ ಲಯ ಅದೆಲ್ಲ ಗೊತ್ತಿಲ್ಲ. ಸೊ ಇವ್ರ ಪಾಡಿ ಇವ್ರು ಹಾಡ್ಕೊಳ್ಳಿ, ಇವ್ರ ಪಾಡಿ ಇವ್ರು ವಿಡಿಯೋಸ್ ಮಾಡ್ಕೊಳ್ಳಿ, ನಾನು ಇನ್ವಾಲ್ವ್ ಆಗೋದು ಬೇಡ ಅಂತಾನೆ ನಾನು ಡಿಸೈಡ್ ಆಗಿದ್ದು. ಅದನ್ನು ಹೇಳಿದ್ದೆ ನಾನು ಎಲ್ಲೂ ವಿಡಿಯೋಸ್ ಇನ್ವಾಲ್ವ್ ಆಗಲ್ಲ, ನಿಮ್ಮ ಪಾಡಿ ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ. ಆಮೇಲೆ ಇವ್ರು ಹೇಳಿದ್ರು, ಒಂದೇ ಒಂದು ಕಾನ್ಸೆಪ್ಟ್ ಇದೆ, ಅದು ಕಪ್ಪಲ್ಲೇ ಮಾಡಬೇಕು. ಒಂದ್ಸರಿ ಬಾ, ನೀನು ಮಾಡು, ಒಂದ್ಸರಿ ಮಾಡಿ ನೋಡು, ನಿನ್ಗೆ ಇಷ್ಟ ಆದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ, ಅಂದರೆ ಬೇಡ. ಅದೊಂದು ಟ್ರೈ ಮಾಡಿದ್ವಿ. ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಅದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಬಂತು, ವ್ಯೂಸ್ ಎಲ್ಲ ಚೆನ್ನಾಗಾಯ್ತು, ಕಮೆಂಟ್ಸ್ ಎಲ್ಲ ಚೆನ್ನಾಗಿ ನನ್ನ ಪರವಾಗಿ ಬಂತು. ಇದು ಮೇನ್ ಮ್ಯಾಟರ್. ಸೊ ನೆಕ್ಸ್ಟ್ ತಗೊಂಡ್ರಿ ಆ ವಿಡಿಯೋ ಮಾಡೋದಕ್ಕೆ? ಫಸ್ಟ್ ವಿಡಿಯೋ ಆಲ್ಮೋಸ್ಟ್ ಆಯ್ತು 1 hour. ವೆರಿ ಸಿಂಪಲ್ ಡೈಲಾಗ್ ಇದ್ರು ಅದು ಕಷ್ಟ ಆಗಿತ್ತು. ಸೊ ಇವಾಗ ಅವಳೇ ಕೇಳ್ತಾಳೆ, ಯಾವ್ದಾರು ಇದ್ರೆ ಹೇಳಿ ಮಾ. ಗುಡ್ ಪ್ರೋಗ್ರೆಸ್. ಸೊ ಟೈಮ್ ಸಿಗುತ್ತಾ ನಿಮ್ಗೆ ಇವಾಗ ಕೆಲಸ ಮಾಡ್ಕೊಂಡು ಇದನ್ನ ಮಾಡೋದಕ್ಕೆ? ಯೂಶಲಿ ನಾವು ನೈಟಲ್ಲಿ ಶೂಟ್ ಮಾಡ್ತೀವಿ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಗಿಟ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ಶೂಟ್ ಮಾಡ್ತೀವಿ. ಇಲ್ಲಾಂದ್ರೆ ವೀಕೆಂಡ್ಸ್. ಅವಾಗ ಮತ್ತೆ ಯಾರಾದ್ರೂ ಕ್ವಶನ್ ಕೇಳಿಲ್ವ, ಏನಮ್ಮ ನೀನು ರೀಲ್ ಮಾಡಕ್ ಶುರು ಮಾಡ್ಬಿಟ್ಟೆ ಆ ತರ ಯಾವ್ದು? ಅಯ್ಯೋ ನಮ್ದು ಅದೇ ಕ್ಲೀಶೆ ಕ್ವಶನ್ಸ್ ಅಂತ ಅಲ್ಲ, ಇದೇ ಕ್ಲೀಶೆ ಕ್ವಶನ್. ಎಲ್ಲೋದ್ರು ಮತ್ತೆ ಇಲ್ಲೇನ್ ರೀಲ್ಸ್ ಮಾಡಲ್ವಾ? ಯಾವ್ದೋ ಫಂಕ್ಷನ್ ಹೋಗಿರ್ತೀವಿ, ಮತ್ತೆ ಏನ್ ಮಾಡ್ತಾ ಇದ್ದೀರಾ ರೀಲ್ಸ್ ಇವತ್ತು? ಇಲ್ಲೂ ರೀಲ್ಸ್ ಇದೆಯಾ? ಇಲ್ಲೂ ರೀಲ್ಸ್ ಇದೆಯಾ? ಮಾಡ್ತೀರಾ? ಎಷ್ಟು ಕೆಟ್ಟ ಸಿಟ್ಟು ಬರುತ್ತಂದ್ರೆ ಒಂದ್ಸಲ 2 ಸಲ ಚಂದ, ಅದಾದ್ಮೇಲೆ ಊಟ ಮಾಡ್ತಾ ಇರ್ತೀವಿ. ಈಗ ಅಲ್ಲಿ ಬರ್ತಾರಲ್ವಾ, ನಿಧಾನಕ್ಕಾಗ್ಲಿ ಅಂತ ಎಲ್ಲ ಕೇಳ್ಕೊಂಡ್ ಬರ್ತಾರೆ. ನನ್ನ ಹತ್ರ ಬಂದ್ಕೊಳೆ, ಮತ್ತೆ ಊಟದ್ದೇನ್ ರೀಲ್ಸ್ ಮಾಡಲ್ವಾ? ದೇ ಥಿಂಕ್ ಇಟ್ ಈಸ್ ಈಸಿ ಟು ಮೇಕ್ ವಿಡಿಯೋಸ್ ಅಂತ. ಬಿಹೈಂಡ್ ಅವ್ರಿಗೆ ಗೊತ್ತಿರಲ್ಲ ಅದ್ರಲ್ಲಿ ಎಷ್ಟು ಚಿಕ್ಕ ವಿಡಿಯೋ ಆದ್ರೂ ಇರತ್ತಲ್ವಾ, ಎಫರ್ಟ್ ಇರತ್ತೆ, ಎಡಿಟಿಂಗ್ ಎಲ್ಲ ಎಷ್ಟು ಟೈಮ್ ಹಿಡಿಯತ್ತೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಥಿಂಕ್ ಮಾಡ್ತಾರಂತಂದ್ರೆ ಇಲ್ಲಿ ಟಕ್ಕಂತ ವಿಡಿಯೋ ಮಾಡೋ ಅಪ್ಲೋಡ್ ಮಾಡೋ ಅಂತ. ಅದಕ್ಕೆ ಮತ್ತೆ ಏನ್ ಮಾಡ್ತಾ ಇಲ್ವಾ? ಆಯ್ತು, ಏನ್ ಮಾಡೋದು ಇದ್ರದ್ದು ಅಂತ ಕೇಳಿದ್ರೆ ಬರ್ತೀನಿ ನಿಧಾನಕ್ಕಾಗ್ಲಿ ಅಂತ ಮುಂದೋಗ್ತದೆ. ಅಲ್ಲ ನೀವು ಅದನ್ನೇ ರೀಲ್ ಮಾಡಾಕ್ಬಿಡಿ. ಅಲ್ಲ, ಅದನ್ನು ರೀಸೆಂಟ್ ಆಗಿ ಮಾಡಿದೆ. ರಿಲೇಟಿವ್ಸ್ ಯೂಶಲಿ ಅದನ್ನೇ ಕೇಳೋದಲ್ಲ ಫಂಕ್ಷನ್ಗೆ ಹೋದಾಗ, ಏನ ರೀಲ್ಸ್ ಮಾಡಲ್ವಾ ಅಂತ. ಈಗ ಫಂಕ್ಷನ್ಗೆ ಹೋದ ಅಂದ್ರೆ ಸಿಚುವೇಶನ್ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಇನ್ ಫಂಕ್ಷನ್ ಅಂತ ಒಂದು ವಿಡಿಯೋ ಮಾಡಿದೆ. ಎಲ್ಲರ ಹತ್ರನು ಇದೇ ಕ್ವಶನ್ ಕೇಳ್ತದೆ ನನ್ನ ರಿಲೇಟಿವ್ಸ್ ಹತ್ರ, ಏನ ಗಣೇಶ ರೀಲ್ಸ್ ಮಾಡಲ್ವಾ? ಅದೇ ಇನ್ ಕೆಲವರು ರೀಲ್ಸ್ ಎಲ್ಲ ಮಾಡಲ್ಲ ತಾನೆ ಅಂತ, ಹಿಂಗೆ ಅದೇ ತರ ಒಂದಿಷ್ಟು ಇವನ ಹತ್ರ ಮಾತಾಡ್ಬಾರ್ದಪ್ಪ, ಇದನ್ನು ರೀಲ್ ರೀಲ್ಸ್ ಮಾಡಾಕ್ತಾನೆ. ಕೆಲವರು ಏನೋ ಸುಮ್ನೆ ಕೂತಿದ್ಯಾ ಮಾಡೋ ರೀಲ್ಸ್. ಕೆಲವರು ಹಿಂಗೆ ನೀವು ಫಂಕ್ಷನ್ಗೆ ರೀಲ್ಸ್ ಮಾಡಕ್ ಬಂದಿರೋದ, ಈ ತರದ ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ನಂಗೆ ಫುಲ್ ತಲೆ ಕೆಟ್ಟೋಗುತ್ತೆ. ಮದುಮಗಂಗೆ ವಿಶ್ ಮಾಡ್ತೀನಿ ನಾನು, ಕಂಗ್ರಾಟ್ಸ್ ಮಗ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಮದುಮಗ ಅದೆಲ್ಲ ಬಿಟ್ಟಾಕು, ಏನು ರೀಲ್ಸ್ ಮಾಡಿಲ್ವಾ? ಐ ಥಿಂಕ್ 5 days ಆಯ್ತು. ಇದು ಇಂಟರ್ವ್ಯೂ ಆದ್ಮೇಲೆ ನಾವೊಂದು ರೀಲ್ ಮಾಡೋಣ. ಇವಾಗ ನಿಮ್ದು ರೀಲ್ಸ್ ನೋಡಿದ್ರೆ ಇವಾಗ ಆಲ್ಮೋಸ್ಟ್ ಕಪಲ್ ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗಿದೆ. ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಪಲ್ಸು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಒಂದು ಟಿಪ್ ಆರ್ ಒಂದು ಸಜೆಷನ್, ಇದು ಮಾಡಿದ್ರೆ ನೀವು ವೈರಲ್ ಆಗ್ತೀರಾ ಅಂತ ಹೇಳಿದ್ರೆ ನಮ್ದು ಗಣೇಶ್ ಕಾರಂತ್ ಅಂಡ್ ವಿದ್ಯಾಸ್ ಟ್ಯುಟೋರಿಯಲ್. ಹಂಗೇನಲ್ಲ, ನಾವು ಎಲ್ಲಾನು ಅಂದ್ರೆ ಡೈಲಿ ಏನೇನಾಗುತ್ತೋ ಅದನ್ನೇ ಇಟ್ಕೊಂಡು ವಿಡಿಯೋ ಮಾಡ್ತೀವಿ. ತೀರಾ ಯೋಚನೆ ಮಾಡ್ಕೊಂಡು ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕಂತ ಏನ್ ಮಾಡಲ್ಲ. ರೆಗ್ಯುಲರ್ ಆಗಿ ಇಂಥದ್ದೇನೋ ನಮ್ಮ ಸಿಚುವೇಶನ್ ರೆಗ್ಯುಲರ್ ಆಗಿ ಏನೋ ಆಗಿರುತ್ತೆ, ಅದನ್ನ ಇಟ್ಕೊಂಡೆ ನಾವು ವಿಡಿಯೋ ಮಾಡಿರ್ತೀವಿ. ಅದು ಜನಕ್ಕೆ ಕನೆಕ್ಟ್ ಆಗುತ್ತೆ. ರಿಲೇಟೇಬಲ್ ವಿಡಿಯೋ ಇಟ್ರೆ ತೀರಾ ಏನೇನೋ ಯೋಚನೆ ಮಾಡಿ ಏನೇನೋ ಲಾಜಿಕ್ ಎಲ್ಲ ಹುಡುಕಿ ಏನೇನೋ ಮಾಡೋ ಬದಲು ಡೈಲಿ ಏನಾಗುತ್ತೆ ಅದನ್ನ ಮೋಸ್ಟ್ ಆಫ್ ದ ಟೈಮ್ ಓಕೆ ಐಡಿಯಾ ಬಂತು, ನಡಿ ಶೂಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ತುಂಬಾ ನಮ್ದು ಲೈಫಲ್ಲೇ ಆಗಿರುತ್ತೆ, ಏನೋ ಒಂದು ನಮ್ಮ ಲೈಫಲ್ಲೇ ಆಗಿರುತ್ತೆ, ಅದನ್ನ ನಾವೇ ನಕ್ಕಿರ್ತೀವಿ. ಅಯ್ಯೋ ಇದೇ ಕಾನ್ಸೆಪ್ಟ್ ಚೆನ್ನಾಗಿದಿಲ್ಲ ಅಂತ ಅನ್ಕೊಂಡ್ ಮಾಡಿರ್ತೀವಿ. ಆ ತರ
ಬಟ್ ಅದೇ ನಾವು ಒರಿಜಿನಲ್ ಕಾಂಟೆಂಟೇ ಮಾಡ್ತೀವಿ. ಈ ಹಿಂದಿ ಇದು ಕಾಪಿಡ್ ಎಲ್ಲ ಮಾಡಲ್ಲ. ಯಾವ್ದು ಮಾಡಿಲ್ಲ. ಎಲ್ಲಾರು ಎಲ್ಲ ಲಿಂಕ್ ಆದ್ರೆ ಗೊತ್ತಿಲ್ಲ, ಕೆಲವೊಂದ್ಸಲ ಯಾರೋ ಮಾಡಿರ್ತಾರಲ್ವಾ, ರಿಲೇಟಬಿಲಿಟಿ ಆಗಿರೋದ್ರಿಂದ ಅದು ಹೆಂಗಾದ್ರೂ ಲಿಂಕ್ ಆಗೇ ಆಗುತ್ತೆ. ಬಟ್ ನಾವಾಗೇನೆ ತಮಿಳು ಅಥವಾ ಹಿಂದಿದು ಕಾಪಿ ಅದಿದೆ. ಬಟ್ ಒಬ್ಬೊಬ್ರು ಆಗ್ತಾರೆ, ಅದು ಗೊತ್ತಿಲ್ಲದೆ ಇರೋರು ಆಗ್ತಾರೆ ಕಾಮೆಂಟ್. ಸುಮಾರು ಜನ ಹೌದು, ಕೆಲವರು ಕಪಲ್ಸ್ ಹೆಸರೆಲ್ಲ ತಗೊಳಲ್ಲ, ಬಟ್ ಅವರು ದೇ ಆರ್ ಫೇಮಸ್ ಫಾರ್ ತಗೊಳ್ಳಿ ಹೆಸರು ತಗೊಳ್ಳಿ. ಅದಕ್ಕೇನೆ ಫೇಮಸ್. ಗುಡ್, ಅದ ಇಟ್ಸ್ ದೇರ್ ವಿಶ್, ಬಟ್ ನಾವು ಹಂಗ್ ಮಾಡಲ್ಲ. ನಮ್ಮ ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಅಗ್ರಿ ಆರ್ ಡಿಸ್ಅಗ್ರಿ ಅಂತ ಹೇಳಿ ನಾನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಸೊ ಆ ಸ್ಟೇಟ್ಮೆಂಟಿಗೆ ನಿಮ್ಮಿಬ್ರು ಪಾಯಿಂಟ್ನು ಅಗ್ರಿ ಅಂತ ಹೇಳಿದ್ರೆ ಪಾಯಿಂಟ್, ಡಿಸ್ಅಗ್ರಿ ಅಂತ ಹೇಳಿದ್ರೆ ಪಾಯಿಂಟ್ ಸಿಗುತ್ತೆ, 20 ಪಾಯಿಂಟ್ ಸಿಗುತ್ತೆ. ಅದೇ ಒಬ್ರದ್ದು ಅಗ್ರಿ ಆಗಿ ಇನ್ನೊಬ್ರದ್ದು ಡಿಸ್ಅಗ್ರಿ ಆಗಿದ್ರೆ ಇಬ್ರದ್ದು ಪಾಯಿಂಟ್ಸ್ ಹೋಗುತ್ತೆ. ಸೊ ಬೇಸಿಕಲಿ ನಿಮ್ಮ ಆನ್ಸರ್ಸ್ ಮ್ಯಾಚ್ ಆಗಬೇಕು. ಹೊಂದಾಣಿಕೆ ಎಷ್ಟಿದೆ ಅಂತ. ರೆಡಿ? ಕಪಲ್ಸ್ ಕಂಪ್ಯಾಟಬಲ್ ಆಗಿರೋದಕ್ಕೆ ಸಿಮಿಲರ್ ಇಂಟ್ರೆಸ್ಟ್ ಇರಬೇಕು. 1 2 3 ಡಿಸ್ಅಗ್ರಿ. ಅಗ್ರಿ ಇರ್ಬೇಕಾಗತ್ತೆ. ಸಿಮಿಲರ್ ಇಂಟ್ರೆಸ್ಟ್ ಎಲ್ಲಾನು ಇರ್ಬೇಕಂತಿಲ್ಲ, ಮೈನಸ್ ಆಯ್ತದ, ಹೋಯ್ತು ಬಿಡು. 20. ಬಟ್ ನಿಮ್ಗೆ ಯಾಕೆ ಹಂಗ ಅನ್ನಿಸ್ತು? ಅಂದ್ರೆ ಸಿಮಿಲರ್ ಇಂಟ್ರೆಸ್ಟ್ ಅಂದ್ರೆ ಮದ್ವೆಲಿ ಈಗ ಗಂಡು ಹೆಣ್ಣಲ್ಲಿ ಎಲ್ಲಾನು ಕರೆಕ್ಟ್ ಆಗೇ ಇರ್ಬೇಕಂತೇನಿಲ್ಲ. ಕೆಲವೊಂದು ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಕೆಲವೊಂದು ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಎಲ್ಲಾನು ಕರೆಕ್ಟ್ ಆಗೇ ಇರಬೇಕು, ಏನು ಜನ್ಮದ ಜೋಡಿ ತರ ಏನು ಎಲ್ಲಾರು ಇರಲ್ಲ ಅಲ್ವಾ. ಮ್ಯಾರೇಜ್ ಇಸ್ ಆಲ್ ಅಬೌಟ್ ಏನದು ಕಾಂಪ್ರಮೈಸ್ ಅಂತ ಹೇಳ್ತಾರಲ್ವಾ. ಸೊ ಕಂಪ್ಯಾಟಿಬಲ್ ಆಗಕ್ಕೆ ಎಲ್ಲಾನು ಪ್ಲಸ್ಸೇ ಇರಬೇಕು ಅಂತೇನಿಲ್ಲ, ಎಲ್ಲಾನು ಹೊಂದಾಣಿಕೆ ಅಂದ್ರೆ ಸಿಮಿಲರ್ ಇಂಟ್ರೆಸ್ಟ್ ಸಿಮಿಲರ್ ಇಂಟ್ರೆಸ್ಟ್ ಇರ್ಬೇಕಂತೇನಿಲ್ಲಪ್ಪ. ಓಕೆ, ವೈ ಡು ಯು ಅಗ್ರಿ ಕಂಪ್ಯಾಟಬಿಲಿಟಿ ಇರಬೇಕು ಅಂತ ಹೇಳಿ? ಸಿಮಿಲರ್ ಇಂಟ್ರೆಸ್ಟ್ ಇದ್ದಾಗ ಅಲ್ಲಿ ಜಾಸ್ತಿ ಮಾತುಕತೆಗೆ ಅವಕಾಶ ಜಾಸ್ತಿ ಸಿಗುತ್ತೆ. ಕಾಮನ್ ಆಗಿ ಇಬ್ರು ಮಾತಾಡ್ತಿರ್ತೀವಿ, ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೆಚ್ಚೆಚ್ಚು ಒಂದೇ ಟಾಪಿಕ್ ಅಲ್ಲಿ ಜಾಸ್ತಿ ಕಾನ್ವರ್ಸೇಷನ್ ನಡೀತಿರುತ್ತೆ. ಅಲ್ಲಿ ಇನ್ನೂ ಇಷ್ಟಗಳು ಜಾಸ್ತಿ ಆಗ್ತಿರುತ್ತೆ ಅಂತ ನನ್ನ ಅಭಿಪ್ರಾಯ. ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಟೇಸ್ಟ್ ಆಗಿರ್ಬೋದು, ಅಥವಾ ಮೂವಿ ಟೇಸ್ಟ್ ಆಗಿರ್ಬೋದು, ಫುಡ್ ಟೇಸ್ಟ್ ಆಗಿರ್ಬೋದು. ಸಿಮಿಲರ್ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಚೆನ್ನಾಗಿರುತ್ತೆ. ಅಥವಾ ಆಪೋಸಿಟ್ ಟೇಸ್ಟ್ ಇದ್ದು ನನಗೆ ಅದು ಹಳೆ ಇಷ್ಟ, ಸಾಂಗ್ಸ್ ಇಷ್ಟ, ಇವ್ರಿಗೆ ಹೊಸ ಸಾಂಗ್ಸ್ ಇಷ್ಟ ಅಂದಾಗ ಅಲ್ಲಿ ಏನೋ ಒಂದು ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಪಾಯಿಂಟಲ್ಲಿ ನಾನು ಹೇಳಿದೆ. ಐ ಅಗ್ರಿ ಟು ಹಿಸ್ ಪಾಯಿಂಟ್ ಆಸ್ ವೆಲ್. ಲವ್ ಓವರ್ ದ ಟೈಮ್ ಈಸ್ ಗ್ರೇಟರ್ ದ್ಯಾನ್ ಲವ್ ಅಟ್ ಫಸ್ಟ್ ಸೈಟ್. 3 2 1. ಓ ನೈಸ್, 20 ಪಾಯಿಂಟ್ಸ್. ಒಂದು ಫ್ಲೋ ಅಲ್ಲಿ ಹೋಗ್ತಾ ಲವ್ ಆಗೋದು ಇಸ್ ಗ್ರೇಟರ್ ಅಂತ. ಲವ್ ಅಟ್ ಫಸ್ಟ್ ಸೈಟ್ ಅದು ಸುಮ್ಮನೆ ನಂಗೆ ಅದು ಏನೋ ಕ್ರಿಂಜ್ ಅಂತ ಅನ್ಸೋದು. ಸೊ ಅದು ಆ ಕ್ಷಣಕ್ಕೇನೋ ಲವ್ ಆಗ್ಬೋದು, ಅದು ಹೊರಟೋಗ್ಬೋದು, ಬಟ್ ಓವರ್ ದ ಲವ್ ಟೈಮ್ ಇಸ್ ಅರ್ಥ ಮಾಡ್ಕೊಂಡು ಫಸ್ಟ್ ನಿಮ್ಮಿಬ್ರು ಭೇಟಿ ಎಲ್ಲಾಗಿದ್ದು, ಲೈಕ್ ಹೆಂಗ್ ಕಾನ್ವರ್ಸೇಷನ್ ಮಾಡಿದ್ರಿ? ಹೋಗ್ಲಿ, ಓಕೆ ಲೆಟ್ಸ್ ಮೀಟ್ ಅಂತ ಯಾವಾಗ ಡಿಸೈಡ್ ಮಾಡ್ಕೊಂಡ್ರಿ? ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಅದು ಇದೆಲ್ಲ ಸ್ಟಾರ್ಟ್ ಆಗಿದ್ದು, ವಾಟ್ ಎವರ್ shaadi.com ಅದಿದೆಲ್ಲಾನು. ಆವಾಗ ನಾನು ಉಡುಪಿಲಿದ್ದೆ, ಇವಳು ಊರಲ್ಲಿದ್ದು ಗುಡಿಬಂಡೆ, ಚಿಕ್ಕಬಳ್ಳಾಪುರ. ಅದು ಸೆಕೆಂಡ್ ವೇವ್ ಮುಗ್ದ್ಮೇಲೆ ವಿ ಮೆಟ್. ಫಸ್ಟ್ ಮೀಟ್ ಆಗಿದ್ದು ರಾಸ್ತಾ ಕೆಫೆ. ಸೂಪರ್. ಇವಾಗ್ಲೂ ಹೋಗ್ತಾ ಇರ್ತೀರಾ ರಾಸ್ತಾಗೆ? ಹೆಂಗೋ ಅಲ್ಲೇ ಹತ್ರ ಅಲ್ಲ. ಹೋಗ್ತೀವಿ. ಅದೇ ಲವ್ವರ್ಸ್ ಫಸ್ಟ್ ಸೈಡ್ ನನಗೆ ಯಾಕೆ ನಂಬಿಕೆ ಇಲ್ಲ ಅಂದರೆ, ಯಾಕೆ ಇಲ್ಲ ಅಂತ ಅನ್ನೋಕ್ಕೆ ಅಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಸುಮ್ಮನೆ ಹಿಂಗೆ ವಿಡಿಯೋ ಕಾಲ್ಸು, ಫೋಟೋಸ್ ಎಲ್ಲ ಕಳ್ಸ್ಕೊತಿದ್ದಿಲ್ಲ. ಇವ್ರು ಕೋವಿಡ್ ಟೈಮಲ್ಲಿ ಮೋಸ್ಟ್ಲಿ ಹೇರ್ ಕಟ್ಟೆ ಮಾಡಿಸಿಲ್ಲ ಅನ್ಸುತ್ತೆ. ಕೂದಲು ಅದು ಬೇರೆ, ನಾನು ಪ್ರಾಬ್ಲಮ್ ಎಸ್ಕೋಬಾರ್ ಥರ ಇತ್ತು. ಸೊ ಆಬ್ವಿಯಸ್ಲಿ ಲವ್ ಅಟ್ ಫಸ್ಟ್ ಸೈಟ್ ಆಗಲ್ಲ. ಸಾಧ್ಯನೇ ಇಲ್ಲ. ಯಾರಿಗೂ ಇವನು ಅಂತ ಅನ್ಸಿರ್ಬೋದು, ಯಾಕಂದ್ರೆ shaadi.com ಪ್ರೊಫೈಲ್ ಅಲ್ಲಿ ಚೆನ್ನಾಗಿರೋ ಫೋಟೋಸ್ ಇರುತ್ತೆ. ವಿಡಿಯೋ ಓಪನ್ ಮಾಡಿದ್ರೆ ಯಾರೋ. ಸೊ ನೀವು ಲವ್ ಅಟ್ ಫಸ್ಟ್ ಸಾಂಗ್ ಅಂತ ಹೇಳ್ಬೋದಾ? ಹೇಳ್ಬೋದು. ನಾನು ಇವ್ರ ಸಾಂಗ್ ಕೇಳಿದ್ದು ಶೃಂಗಾರದ ಹೊಂಗೆ ಮರ ಸಾಂಗು. ಅದು ಕೇಳಿದ್ಮೇಲೆ ಫಿದ್ದ ಆಗೋಗ್ಬಿಟ್ಟೆ. ಸೊ ಲವ್ ಅಟ್ ಫಸ್ಟ್ ಸಾಂಗ್ ಇಸ್ ಆಕ್ಚುಲಿ ಅ ಗುಡ್ ಸೆಂಟೆನ್ಸ್. ಆಲ್ಫಾ ಮೇಲ್ ಮೂವೀಸ್ ಆರ್ ಟೂ ಮಚ್. 3 2 1. ಓಕೆ, ವೈ? ನಂದು ಅದು ಪರ್ಸನಲ್ ಏನು ಇಂಟ್ರೆಸ್ಟ್ ಅಂತ ಇರುತ್ತಲ್ಲ ಮೂವಿ ನೋಡೋದು. ನಾನು ಜಾಸ್ತಿ ಮಾಸ್ ಮೂವೀಸ್ ಅಷ್ಟು ಇಷ್ಟಪಡಲ್ಲ. ನನಗೆ ರಿಲೇಟೇಬಲ್ ಮೂವೀಸ್ ಇರುತ್ತಲ್ವ, ಅದೇ ಜಾಸ್ತಿ ನೋಡೋದು. ಆ್ಯಂಡ್ ಆಫ್ಕೋರ್ಸ್ ಮಾಸ್ ಮೂವಿನೇ ಸ್ವಲ್ಪ ಕಡಿಮೆ ನೋಡೋದು ಅಂತಂದರೆ ಆಲ್ಫಾ ಮೂವಿ ಏನೋ ವಾಟ್ ಎವರ್ ಇಟ್ ಈಸ್, ಮೇಲ್ ಡಾಮಿನೇಟಿಂಗ್ ಆರ್ ಫೀಮೇಲ್ ಡಾಮಿನೇಟಿಂಗ್, ಅದು ನನಗೆ ಅದು ಪರ್ಸ್ನಲಿ ಇಷ್ಟ ಆಗಲ್ಲ. ಇಟ್ಸ್ ಟೂ ಮಚ್ ಅಂತ ಅನಿಸ್ಬಿಡತ್ತೆ. ಯಾಕೆ ಅನ್ನೆಸೆಸರಿ, ಏನಕ್ಕೆ ಏನೋ ಒಂದು ಹೇರಕ್ಕೆ ಹೊರಟಿದ್ದೀರಾ ಅಂತ ಅನ್ಸುತ್ತೆ. ಸುಮ್ಮನೆ ಏನೋ ಸಮಾಜದ ಸ್ವಾಸ್ಥ್ಯ. ನಿಮ್ಮಿಬ್ರದ್ದು ಫೇವ್ರೆಟ್ ಮೂವಿ ಯಾವುದು? ನಾವು ಪ್ರತಿ ಸಲ ಓಕೆ ಈ ಮೂವಿ ನಾವಿಬ್ರು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಕನ್ನಡ ಮೂವಿ ನಾವಿಬ್ರು ಜಾಸ್ತಿ ನೋಡಿದ್ದು ಅಂತಂದ್ರೆ ಕುಂಬಳಂಗಿ ನೈಟ್ಸ್.
ಪರ್ಸ್ನಲಿ ಇಬ್ಬರಿಗೂ ಇಷ್ಟ. ಕನ್ನಡ ನಾವು ಒಂದು ಮೊಟ್ಟೆಯ ಕತೆ ನೋಡ್ತೀವಿ, Yes, yes. ತುಂಬಾ ಒಂದು ಇಷ್ಟ. ಮೊಟ್ಟೆ ಕತೆ ತುಂಬಾ ಸಲ ನೋಡಿದೀವಿ. Yes, yes. ನೈಸ್. ತುಂಬಾ ಇಷ್ಟ ನಂಗೆ. ಏನೋ ಒಂಥರ ರಿಲೇಟಬಲ್ ಸಟಲ್ ಕಾಮಿಡಿ, ಸಟಲ್ ಕಾಮಿಡಿ. ತುಂಬಾ ಇಷ್ಟಪಟ್ಟು ಅದನ್ನ ಬೋರ್ ಆದಾಗೆಲ್ಲ ಹಾಕೊಂಡು ನೋಡ್ತಿರ್ತೀವಿ. ಕಾಮಿಡಿಲಿ ಎರಡಿದೆ, ಒಂದು ಲೌಡ್ ಕಾಮಿಡಿ, ಒಂದು ಸಟಲ್ ಕಾಮಿಡಿ. ಲೌಡ್ ಬರೋದು, ಹೀರೋ ಹತ್ರ ಓದೇ ತಿನ್ನೋದು, ದಟ್ ಇಸ್ ಟಿಪಿಕಲ್ ಸ್ಲಾಪ್ ಸ್ಟಿಕ್ ಕಾಮಿಡಿ. ಬಟ್ ಇದ್ರಲ್ಲಿ ತುಂಬಾ ಸಟಲ್ ಆಗಿದೆ. ಅಂಡ್ ಆ ಲ್ಯಾಂಗ್ವೇಜ್ ಕೂಡ ತುಂಬಾ ಚೆನ್ನಾಗಿ. ಕರೆಕ್ಟ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಮನೆಯಲ್ಲಿ ಒಬ್ಬರೇ ಇರೋದು ಈಸ್ ಗ್ರೇಟರ್ ದ್ಯಾನ್ ಅಟೆಂಡಿಂಗ್ ಫ್ಯಾಮಿಲಿ ಫಂಕ್ಷನ್ಸ್. 3, 2, 1. ಇದೆಲ್ಲ ನಾವು ಎಸ್ ಇದಕ್ಕೆ ಹೇಳಿದ್ ಒಂದೇ ರೀಸನ್, ಯಾಕಂದ್ರೆ ಇವಾಗ ಆಫ್ಟರ್ ಮ್ಯಾರೇಜ್ ಅದು ಹೇಳದಲ್ಲ ಆಗ್ಲೇ ರೀಲ್ಸ್ ಮಾಡಲ್ವಾ, ರೀಲ್ಸ್ ಮಾಡ್ತಿಲ್ವಾ ಅಂತ ತಲೆ ತಿಂದು ಸಾಕಾಗ್ಬಿಟ್ಟಿದೆ ನಮ್ಗೆ. ಸ್ವಲ್ಪ ಸಫೋಕೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ತುಂಬಾನೇ. ಅದು ಎಲ್ಲ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಸಿಂಗಲ್ ಆಗಿದ್ರು ಪ್ರಾಬ್ಲಮ್, ಮದುವೆ ಆದ್ರೂ ಪ್ರಾಬ್ಲಮ್, ಮಕ್ಕಳಾಗಿದ್ರೆ ಪ್ರಾಬ್ಲಮ್, ಸಿಂಗಲ್ ಆಗಿದ್ರೆ ಮದುವೆ ಯಾವಾಗ, ಮದುವೆ ಆದ್ಮೇಲೆ ಮಕ್ಳು ಯಾವಾಗ, ಮಕ್ಳಾದ್ಮೇಲೆ ಮಕ್ಳೇ ಏನ್ ಮಾಡ್ತಾ ಇದಾರೆ, ಇಷ್ಟು ನಮ್ಮ ಮಗಂಗೆ 100 ಅದಾದ್ಮೇಲೆ ಅವ್ರಿಗೆ ಮದುವೆ ಯಾವಾಗ. ಹೌದು ನೆವರ್ ಎಂಡಿಂಗ್. ಒಂದೇ ಮಗನ ಇನ್ನೊಂದೇನಾದ್ರೂ ಪ್ಲಾನ್ ಇಲ್ವಾ? ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಕಪಲ್ ಗೋಲ್ಸ್ ಆರ್ ಓವರ್ ರೇಟೆಡ್. 3, 2, 1. ಹೌದಾ? ಓವರ್ ರೇಟೆಡ್ ನಿಮ್ಗೆ ಯಾವ್ದು? ನಮ್ದು ಕಪಲ್ ಗೋಲ್ಸ್ ಅಂತ ಆತರ ಏನು? ನಾವು ರೆಗ್ಯುಲರ್ ಲೈಫ್ ಲೀಡ್ ಮಾಡ್ತಿದೀವಿ, ಅದನ್ನ ಕೆಲವರು ಕಪಲ್ ಗೋಲ್ಸ್ ರಿಲೇಟ್ ಮಾಡ್ತಿದ್ದಾರೆ. ಬಟ್ ಅದನ್ನ ತುಂಬಾನೇ ಜಾಸ್ತಿ ಗೋಲ್ಸ್ನ ಮಾಡ್ಬೇಕಂತಾನೆ ಕೆಲವರು ಕಪಲ್ಸು ಕೆಲವೊಂದು ಆಕ್ಟಿವಿಟೀಸ್ನ ಮಾಡ್ತಾರೆ. ಸೊ ಅದು ಲಿಟಲ್ ಓವರ್ ರೇಟೆಡ್ ಅಂತ ನಮ್ಗೆ ಅನ್ಸುತ್ತೆ ಸಮಟೈಮ್ಸ್. ಬಿಟ್ ಓವರ್ ರೇಟೆಡ್. ನಾನು ಅಂದ್ರೆ ರೆಗ್ಯುಲರ್ ವರ್ಕ್ ನ ಇವರು ಗೋಲ್ಸ್ ಅಂತ ಮಾಡ್ಕೋತಿದ್ದಾರೆ ಅಂತ ಅನ್ನೋದು ಸ್ವಲ್ಪ ಅನ್ಸತ್ತೆ ಅವಾಗ. ಓಕೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗೋಲ್ಡ್ ಈಸ್ ಬೆಟರ್ ದ್ಯಾನ್ ಸ್ಟಾಕ್ಸ್. 3, 2, 1. ನೈಸ್. ಏನಕ್ಕೆ? ನನಗೆ ಸ್ಟಾಕ್ಸ್ ಐ ಹ್ಯಾವ್ ನೋ ಐಡಿಯಾ, ಜಾಸ್ತಿ ಏನು ಐಡಿಯಾ ಏನಿಲ್ಲ. ಬಟ್ ಐ ಆಲ್ವೇಸ್ ಫೀಲ್ ಜನ ಅದನ್ನ ತಿಳ್ಕೊಳ್ಳೋಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂತ. ಗೋಲ್ಡ್ ಒಂದು ಹುಡುಗಿರಿಗೆ ಅದೊಂದು ಅಫೆಕ್ಷನ್ ಎಲ್ಲ ಇರುತ್ತೆ. ಗೋಲ್ಡ್ ಈಸ್ ಆಲ್ವೇಸ್ ಒನ್ ಗುಡ್ ಆಸೆಟ್, ಅದರಲ್ಲಿ ಏನು ಡೌಟೇ ಇಲ್ಲ. ಬಟ್ ಸ್ಟಾಕ್ಸ್ ಅಲ್ಲಿ ಸ್ಟಿಲ್ ಯು ಕ್ಯಾನ್ ಅರ್ನ್ ಮೋರ್ ಮನಿ ಇಫ್ ಯು ಆರ್ ಸೆನ್ಸಿಬಲ್ ಇನಫ್. ಸುಮ್ಮನೆ ದುಡ್ಡು ಹಾಕದ ಒಟ್ಟು ಗ್ಯಾಮ್ಲಿಂಗ್ ಥರ ಎಲ್ಲ ಆಡಿದ್ರೆ ದಿವಾಳಿ ಆಗ್ತೀರಾ. ಬಟ್ ಸೊ ನೀವು ಯಾವುದು ಗೋಲ್ಡ್ಸ್ ಸ್ಟಾಕ್ಸ್ ಅದರಲ್ಲಿ ಯಾವುದು ಇನ್ವೆಸ್ಟ್ ಮಾಡ್ಕೊಂಡಿಲ್ವಾ? ಸ್ಟಾಕ್ಸ್ ಅದೇ ನಾ ಹೇಳಿದೆ, ನನಗೆ ಐಡಿಯಾ ಇಲ್ಲ, ಬಟ್ ಕಲ್ತ್ಕೋಬೇಕು. ಬಟ್ ಇವಳಿಗೆ ಗೋಲ್ಡ್ ಇಷ್ಟ. ಬಟ್ -20 ನಾನು ಇವಳ ಪರ್ಸ್ಪೆಕ್ಟಿವ್ ಅಲ್ಲೇ ಥಿಂಕ್ ಮಾಡ್ಬೇಕು. ಇಲ್ಲ, ಇವಾಗ ನಾಲೆಜ್ ಇರ್ಲಿ ಬಿಡ್ಲಿ, ಗೋಲ್ಡ್ ಅಂತ ಎಲ್ಲರೂ ತಗೋತಾರೆ. ಇಟ್ಸ್ ಎ ವೆರಿ ಸ್ಟೇಬಲ್ ಇನ್ವೆಸ್ಟ್ಮೆಂಟ್. ಸ್ಟಾಕ್ಸ್ ಅಂತ ಇನ್ವೆಸ್ಟ್ ಮಾಡೋರಿಗೆ ನಾಲೆಜ್ ಇರಲೇಬೇಕಾಗತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ನಾನು ಮಾತಾಡ್ತೇನೆ. ನೈಸ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು, ಹೆಂಡ್ತಿರು ಸ್ವಲ್ಪ ಓವರ್ ಆಕ್ಟಿಂಗ್ ಸ್ಪೀಶೀಸ್. 3, 2, 1. ಯಾಕೆ ಒಪ್ಕೊಂತೀನಿ ನಾನು ಓವರ್ ಆಕ್ಟಿಂಗ್ ಅಂತ ನಾನು ಒಪ್ಕೊಳ್ಳ. ನೀನ್ ನಿನ್ನ ಬಗ್ಗೆ ಮಾತ್ರ ಥಿಂಕ್ ಮಾಡ್ಬೇಡುವೆ, ಇಲ್ಲ, ಯಾವ ಜನರಲ್ ಆಗಿ ಹೆಂಡ್ತಿರು ಥಿಂಕ್ ಮಾಡು. ಇಲ್ಲ. ಅಲ್ಲ, ನಾವು ಸಪೋರ್ಟ್ ಮಾಡಕ್ಕಾಗಲ್ಲ, ವಿ ಆರ್ ಸಿಂಗಲ್ಸ್. ಸೊ ಓಕೆ, ಏನಕ್ಕೆ ಓವರ್ ಇನ್ನು ನಿಮ್ ಹೆಂಡತಿ ಬಗ್ಗೆ ಫಸ್ಟ್ ಯೋಚನೆ ಮಾಡ್ಬೇಕು, ಆಮೇಲೆ ಮಿಕ್ದವ್ರ ಬಗ್ಗೆ. ಇದಕ್ಕೆ ಯಾಕೆ ಅಂತ ಕೇಳಿದ್ರೆ ಮತ್ತೇನು ಸಿಂಪಲ್ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀವಿ, ಓವರ್ ಆಕ್ಟಿಂಗ್ ಮಾಡ್ತಾರೆ. ಅದ ಸ್ವಲ್ಪ ಓವರ್ ಆಕ್ಟಿಂಗ್ಗಳು ಇರತ್ತೆ. ಅದು ಓವರ್ ಆಕ್ಟಿಂಗ್ ಅಲ್ಲ. ಓಕೆ, ಮತ್ತೆ ವಾಟ್ ಡು ಯು ಕಾಲ್? ಇಟ್ಸ್ ಆಕ್ಚುಲಿ ಎಕ್ಸ್ಪ್ರೆಸಿಂಗ್ ಅವರ್ ಸೆಲ್ಫ್ಸ್ ಅಷ್ಟೇ. ಅದೇ ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡೋದು. ಓಕೆ, ಹೋಗ್ಲಿ ಬಿಡಿ, ಇಟ್ಸ್ ಓಕೆ, ಅರ್ಥ ಆಗುತ್ತೆ. ಎಲ್ಲಾರು ಗಂಡ್ಮಕ್ಳಿದ್ದೀರಾ, ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ? -20 ಇಬ್ರಿಗೂ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಮದುವೆ ಆದ್ಮೇಲೆ ಫ್ರೀಡಮ್ ಇರಲ್ಲ. 3, 2, 1. ನೈಸ್. ಏನಾದ್ರು ಹಿಂಗಂದಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆನ್ಸರ್ ಕೊಟ್ಬಿಟ್ಟಿದ್ರು, ಮದುವೆ ಆದ್ಮೇಲೆ ಜಾಸ್ತಿ ಫ್ರೀಡಮ್ ಸಿಕ್ಕಿದೆ ಅಂತ. ಸೊ ವಿ ಮ್ಯೂಚುವಲಿ ಅಗ್ರಿ ಟು ದಿಸ್ ಪಾಯಿಂಟ್. ಸೊ ಅಂದ್ರೆ ಇದು ಪರ್ಸನಲಿ ಆಯ್ತು, ಅಂದ್ರೆ ಜನರಲಿ ಹೇಳೋದಾದ್ರೆ ಹೆಂಗೆ? ಮೇ ಬಿ ಈ ಕೂಡು ಕುಟುಂಬ, ಅದಕ್ಕೆ ಏನ್ ಹೇಳ್ತಾರೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಇರ್ಬೋದೇನೋ ಇಲ್ಲ, ಇರಲ್ಲ. ಯಾಕಂದ್ರೆ ನಾವೇನೋ ಥಿಂಕ್ ಮಾಡೋದಿರತ್ತೆ, ಓಕೆ ಹೊರಗಡೆ ಹೋಗೋಣ ಹಂಗೆ ಹಿಂಗೆ ಅಂತ, ದೊಡ್ಡವ್ರು ಏನು ಅನ್ಕೋತಾರೋ ಹಂಗೆ ಹಿಂಗೆ ಅಂತ. ಆವಾಗ ಸ್ವಲ್ಪ ಫ್ರೀಡಮ್ ಖಂಡಿತವಾಗಿ ಕಡಿಮೆ ಇರುತ್ತೆ. ಇಲ್ಲಾಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ +20 ಪಾಯಿಂಟ್ಸ್. ಎಸ್. ಈ ರೌಂಡ್ ಅಲ್ಲಿ ಇಬ್ರಿಗೂ 40 ಪಾಯಿಂಟ್ಸ್ ಬಂದಿದೆ. ನೈಸ್, ಪರವಾಗಿಲ್ಲ. ಪ್ಲಸ್ ಮೈನಸ್ ಆಗಿನೂ ಪ್ಲಸ್ ಅಲ್ಲೇ ಇದೆ. ಗುಡ್, ನಾಟ್ ಬ್ಯಾಡ್. 3 ರೌಂಡ್ ಆದ್ಮೇಲೆ ಟೋಟಲ್ ಬಂದು
ನೀವು ಟೆನ್ಷನ್ ಆಗ್ಬಿಡಿ, ಫೈನಲ್ ಗೇಮ್ ಹೊಟ್ಟೋಗ್ಬೋಣ ಆಯ್ತಾ. ಈ ಗೇಮಲ್ಲಿ ನೀವು ಗೆದ್ರೆ ಸಾರಿ ಇನ್ನೊಂದ್ಸಲ ನಕ್ಕನ್ನಂತೆಲ್ಲ ಫೈನಲ್ ಗೇಮ್ ಅವ್ರು ಲೀಡ್ ಮಾಡ್ತಾ ಇದ್ದಾರೆ, ನೀವು ಹಿಂದೆ ಇದ್ದೀರಾ. ಸೊ ಬಂಪರ್ ಆಫರ್, ಒಂದೊಂದು ಕ್ವಶನ್ಗೆ 50 ಪಾಯಿಂಟ್ಸ್. ಓ ತಪ್ಪು ಹೇಳಿದ್ರೆ ಮೈನಸ್ ಇದೆಯಾ? ಇಲ್ಲ ಆ ಥರ ಇಲ್ಲ. ಓಕೆ. ಸೊ ಈ ಗೇಮ್ ಏನಂದ್ರೆ ನಾವು ಕ್ವೆಶ್ಚನ್ ಕೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದಷ್ಟು ಕ್ವಶನ್, ನಿಮ್ಗೊಂದಷ್ಟು ಕ್ವಶನ್, ನೀವು ಹೇಳೋ ಆನ್ಸರು ಕರೆಕ್ಟಾ ತಪ್ಪ ಅಂತ ನೀವು ಡಿಸೈಡ್ ಮಾಡಬೇಕು, ವೈಸ್ ವರ್ಸ. ಸೊ ನಿಮ್ಮ ಪಾಯಿಂಟ್ಸ್ ಅವ್ರ ಕೈಲಿ, ಅವ್ರ ಪಾಯಿಂಟ್ಸ್ ನಿಮ್ಮ ಕೈಲಿ. ಓ ಓಕೆನಾ? Yes. ಶುರು ಮಾಡೋಣ. ವಿದ್ಯಾ ಅವರೇ, ನಿಮಗೆ ಫಸ್ಟ್ ಕ್ವಶನ್ಸ್. ಗಣೇಶ್ ಅವ್ರದ್ದು ವರ್ಸ್ಟ್ ಹ್ಯಾಬಿಟ್ ಯಾವುದು? ಓವರ್ ಕ್ಲೀನ್ಲಿನೆಸ್. ಕರೆಕ್ಟಾ? ಓ ನೈಸ್. ಗಣೇಶ್ ತುಂಬಾ ಯೂಸ್ ಮಾಡೋ ವರ್ಡ್? ಸ್ಲ್ಯಾಂಗ್ ಆಗಿರ್ಬೋದಾ? ಹಾ ಬ್ಯಾವರ್ಸಿ. ಬ್ಯಾವರ್ಸಿ ಅಲ್ವಾ? ಓಕೆ. ಸಾವು. ಓಕೆ, ಯಾ. ಗಣೇಶ್ ಅವರ ಫೇವ್ರೆಟ್ ಪೊಲಿಟಿಷಿಯನ್? ಅವರ ಫೇವ್ರೆಟ್ ಪೊಲಿಟಿಷಿಯನ್ ಮೋದಿ. ಕರೆಕ್ಟಾ? ನೈಸ್. ಗಣೇಶ್ ಫಸ್ಟ್ ಕ್ರಶ್? ಫಸ್ಟ್ ಕ್ರಶ್. ಹಾ. ಫಸ್ಟ್ ಕ್ರಶ್ ನಾನು ಫಸ್ಟ್ ಥಿಂಕ್ ಮಾಡ್ತೀನಿ. ಕ್ರಶ್ ಇರಲಿ, ಫಸ್ಟ್ ಕ್ರಶ್ ನಂಗೂ ಗೊತ್ತಿಲ್ಲ. ಫಸ್ಟ್ ಕ್ರಶ್ ಹಂಗೆ ನೆನಪಿಲ್ಲ. ಸೊ ಹಾಗಾದ್ರೆ ಗಣೇಶ್ ಅವರ ಸೆಲೆಬ್ರಿಟಿ ಕ್ರಶ್? ಆ ಹೀರೋಯಿನ್ ಹೆಸರೇನಪ್ಪ ಮರ್ತದೆ. ಯಾವ ಫಿಲಮ್? ತುಂಬಾ ಕ್ಯೂಟ್ ಆಗಿರೋ ಹೀರೋಯಿನ್ ಇದಾರಲ್ಲ ಅವರು. ಮೂವಿ ನೀವು ಹೇಳ್ಕೊಡ್ಬೇಡಿ, ಹೇಳಿ. ಶಿಟ್, ನನ್ಗೆ ಅವ್ರ ಹೆಸರು ಮರ್ತೋಗ್ಬಿಟ್ಟೆ. ದಟ್ ಹೀರೋಯಿನ್. ಹೋಗ್ಲಿ ಬಿಡಿ. ಓಕೆ. ಆಶಿಕಾ ರಂಗನಾಥ್. ಆಶಿಕಾ. ಎಂತ ಚಾನ್ಸ್ ಇತ್ತು ನೋಡಿ. ಕ್ರಿಕೆಟರ್ ಹಿ ಡೋಂಟ್ ಲೈಕ್? ಅಯ್ಯಯ್ಯೋ. ಒಬ್ಬ ಕ್ರಿಕೆಟರ್ ಅವ್ರಿಗೆ ಇಷ್ಟ ಇಲ್ಲ. ಕ್ರಿಕೆಟ್ ಅಂದ್ರೇನೆ ಪ್ರಾಣ ಇವ್ರಿಗೆ. ಆ ಥರ ಕ್ರಿಕೆಟರ್ ಯಾರು ಇಷ್ಟ ಇಲ್ಲ? ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಜಾಸ್ತಿ ಹೆಸರೇ ಗೊತ್ತಿಲ್ಲ. ಲೈಕ್ ನಾನ್ ಲೈಕ್ ಮಾಡೋದು ಕ್ರಿಕೆಟರ್ ಪಡಿಕ್ಕಲ್. ಗೊತ್ತಿರ್ಬೋದು. ಹಾ, ಪಡಿಕಲ್. ಲೈಕಿಂಗ್ ಪರಾಗ್ ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಓಕೆ. ಯಾವ್ದೋ ಒಬ್ಬಪ್ಪ. ಓಕೆ, ಸೂಪರ್. ಇರ್ಲಿ, ಪರವಾಗಿಲ್ಲ. ಸೊ ಇವ್ರಿಗೆ ಡಿಫಿಕಲ್ಟ್ ಕ್ವೆಶ್ಚನ್ ಕೇಳ್ತೀನಿ. ನಿಮ್ಮ ಪಾಯಿಂಟ್ಸ್ ಬಂದ್ಬಿಟ್ಟು 100 ಪಾಯಿಂಟ್ಸ್ ಇದೆ. ಪರವಾಗಿಲ್ಲ. ಸೊ ನೋಡೋಣ ಅವರು ಎಷ್ಟು ಹೇಳ್ತಾರೆ ಅಂತ ಇವಾಗ. ಓಕೆ. ಓಕೆ ಗಣೇಶ್ ಅವರೇ, ನಿಮ್ಮ ಆಟ ಇವಾಗ ಶುರು ಆಗ್ತಾ ಇದೆ. ವಿದ್ಯಾ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೌಂಟ್ ರೈಟ್ ನಾವು ಈ ವಿಡಿಯೋ ಆಗ್ತಾ ಇರೋವಾಗಲ್ಲ ನಿನ್ಗೆ ಗೊತ್ತಿಲ್ಲ ಏನು 62.3 ಓಕೆ, ಒಂದು ರೌಂಡ್ ಆಫ್ ಹೇಳ್ಬೋದು ಅಟ್ಲೀಸ್ಟ್. 62,000. ರಾಂಗ್. 63.9. ಜಸ್ಟ್ ಒಂದ್ ಸ್ವಲ್ಪ ಬರ್ಬೇಕಾಗಿತ್ತು. ತುಂಬಾ ಕಷ್ಟ ಇಟ್ಟಿದ್ದೀರಾ. ಬಟ್ ಐ ವಾಸ್ ನಿಯರ್ ಓನ್ಲಿ. ಐ ವಾಸ್ ಆಲ್ಸೋ ನಿಯರ್ ಓನ್ಲಿ. ವಿದ್ಯಾ ಅವರ ಫೇವ್ರೆಟ್ ಎಮೋಜಿ? ಅವಳು ಜಾಸ್ತಿ ಯೂಸ್ ಮಾಡೋದು, ಅವಳು ಇಲ್ಲಾಂದ್ರೆ ತಪ್ಪು ಅಂತ ಅಂತಾಳೆ. ಐ ಥಿಂಕ್ ಇದು ನಾನು ಹೇಳಿದ್ದೀನಿ ಅವ್ರಿಗೆ ನನ್ನ ಫೇವ್ರೆಟ್ ಎಮೋಜಿ ಯಾವುದು ಅಂತ. ಹೌದಾ? ಐ ಟೋಲ್ಡ್ ದೆಮ್ ಒನ್ಸ್. ಅಟ್ಲೀಸ್ಟ್ ಚಾಟ್ ಅಲ್ಲಿ ಕಳಿಸ್ತಾ ಇರ್ತಾರಲ್ಲ. ಚಾಟ್ ಅಲ್ಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಅದು ತೋರಿಸಿ ಹೇಳಿದ್ದೀನಿ ನನ್ನ ಫೇವ್ರೆಟ್ ಅಂತ. ನೈಸ್. ಗೊತ್ತಿಲ್ಲ ಬಿಡಿ, ನೀನು ಮರ್ತೋಗಿದ್ದೀನಿ. ನಿನ್ನ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತದೆ ನನಗೆ. ಅಂದ್ರೆ ಯಾವ್ದೋ ಕಿತ್ತೋಗಿರೋ ಇಮೋಜಿನೇ ಇರುತ್ತೆ. ಮೇ ಬಿ ಹಿಂಗ ತಮಾಷೆದ ಯಾವ್ದು ಶ್ ಅಂತ ಒಂದಿದೆಯಲ್ಲ, ಶ್ ಅಂತ. ನೈಸ್. ಓ ಅದೇ ನೀವು ರವಿ ಸರ್ದು ಮೂವಿ ಕೇಳಿದಾಗ ಹೇಳಿದ್ರಲ್ಲ. ಶ್ ಅಂತ. ಎರಡು ರಾಂಗ್ ಆಯ್ತಾ ನೋಡಿ. ಓಕೆ. ವಿದ್ಯಾ ಅವರು ಹೇಟ್ ಮಾಡುವಂತ ಕಲರ್? ಇಷ್ಟದ ಕಲರ್ ಗೊತ್ತು ನಂಗೆ, ಬ್ಲ್ಯಾಕ್ ಇಷ್ಟದ ಕಲರು. ಇಷ್ಟನೇ ಇಲ್ದಿದ್ ಕಲರು ಇದು ನಾನು ಹೇಳಿದ್ದೀನಿ ಆಕ್ಚುಲಿ. ಇವ್ರಿಗೆ ಬಟ್ಟೆ ಕೊಡ್ಸುವಾಗೆಲ್ಲ ನಾನು ಇದನ್ನ ಹೇಳ್ತೀನಿ ಯಾವಾಗ್ಲೂ. ನೈಸ್. ಬೇಗ ಬೇಗ ಟೈಮರ್ ಸ್ಟಾರ್ಟ್ ಮಾಡೋಣ. ವೈಟ್ ಯಾವ್ದು? ಎಲ್ಲೋ. ಅಯ್ಯೋ ನಾನು ಎಲ್ಲ ಹೇಳತ್ತಿದ್ದೆ. ಡರ್ಟಿ ಫೆಲ್ಲೋ. ಎಲ್ಲ ಹೇಳತ್ತಿದ್ದೆ. ಏನ್ RCB ಫ್ಯಾನ್ ಬ್ರೋ? ಯಾಕೆ? ಅವರು ರಿಯಲ್ RCB ಫ್ಯಾನ್ ಅಂದ್ರೆ. ಶಿ ಹೇಟ್ಸ್ ಎಲ್ಲೋ. ನೋ ಕಮೆಂಟ್. ನೆಕ್ಸ್ಟ್ ಕ್ವಶನ್. ವಿದ್ಯಾ ಅವರ ಮೋಸ್ಟ್ ವಾಚ್ ಮೂವಿ ಆರ್ ಸೀರೀಸ್? ಒಂದು ಮೊಟ್ಟೆ ಕಥೆನೆ ಜಾಸ್ತಿ ನೋಡಿದ್ದು, ಅಥವಾ ಕುಂಬಳಂಗಿ ನೈಟ್ಸ್. ಅಂದ್ರೆ ನಾನ್ ಕನ್ನಡ ಆದ್ರೆ ಕುಂಬಳಂಗಿ ನೈಟ್, ಕನ್ನಡ ಆದ್ರೆ ಒಂದು ಮೊಟ್ಟೆ ಕತೆ. ಕರೆಕ್ಟ್. ಅಲ್ಲ, ಅವ್ರು ಹೇಳ್ಬೇಕು. ಇಲ್ಲ ಸೀರೀಸ್ ಹಂಗೆ ಕನ್ಸಿಡರ್ ಮಾಡ್ತೀರಾ? ಸೀರೀಸ್ ಇಲ್ಲ, ಇನ್ನೊಂದು ಕೊಡ್ತೀನಿ. ಹಳೆ ಮೂವಿ ಆದ್ರೆ ಉಪಾಸನೆ ಮೂವಿ. ಎಲ್ಲದನ್ನು ಕವರ್ ಮಾಡ್ಬಿಟ್ಟು ಕೊನೆಗೆ ಒಂದಾದ್ರೂ ಬರ್ಬೇಕು. ಒಂದಾದ್ರೂ ಬಿಡೋದ್ ಬೇಡವಾ? ಓಕೆ, 50. ಪಕ್ಕ. ನಿಮ್ಮ ಫೇವ್ರೇಟ್ ಯಾವುದು?
ಲೈಕ್ ನೀವು ಜಾಸ್ತಿ ನೋಡ್ತಾ ಇರೋದು ಸೀರೀಸ್ ಯಾವ್ದು ನೋಡ್ತಾ ಇಲ್ಲ? ಬ್ರೇಕಿಂಗ್ ಬ್ಯಾಡ್. ಬ್ರೇಕಿಂಗ್ ಬ್ಯಾಡ್. ಇಲ್ಲೆಲ್ಲರೂ ಬ್ರೇಕಿಂಗ್ ಬ್ಯಾಡ್ ಫ್ಯಾನ್ಸ್ ಇದೀವಿ ನಾವು. ಈ ಹುಡುಗಿ ಹೌದಾ? ನೈಸ್. ಅದು ಮತ್ತೆ ಕಾಮಿಡಿ ಜಾನರ್ ಅದೇ ಫ್ರೆಂಡ್ಸ್. ನೈಸ್ ನೈಸ್ ನೈಸ್. ಲಾಸ್ಟ್ ಕ್ವೆಶ್ಚನ್ ನಿಮಗೆ. ಹರ್ ವರ್ಸ್ಟ್ ಟ್ರಿಪ್ ವಿತ್ ಯು. ವಿದ್ಯಾ ಅವರ ವರ್ಸ್ಟ್ ಟ್ರಿಪ್ ವಿತ್ ಯು. ನಮ್ದೆಲ್ಲ ಬೆಸ್ಟೇ ಟ್ರಿಪ್ ಇರೋದು. ಬೆಸ್ಟ್ ಅಲ್ಲಿ ವರ್ಸ್ಟ್ ಹೆಂಗ್ ಹೇಳೋದು ನಾನು? ಲೈಕ್ ಒಂದಿನ ಹೋಗಿ ಇದೆ ಅಂತಿದ್ರೆ ನಾನು ಥಿಂಕ್ ಮಾಡ್ತೀನಿ. ಅದೇ ನಿಮ್ ಜೊತೆ ಬಂದಿದ್ದು ಅಂತಲ್ಲ, ನನ್ನ ಜೊತೆ ಹೋಗಿದ್ದು ಒಂದು ಹೋದಾಗ ಯಾವಾಗ್ಲೂ ಆಯ್ತು. ಅದು ಶಿ ವಿಲ್ ಅಗ್ರಿ, ಇಟ್ಸ್ ನಾಟ್ ಟ್ರಿಪ್. ಸುಮ್ಮನೆ ಡೇಟ್ಗೆ ಅಂತ ಟಾಯ್ಟಿ ಕರ್ಕೊಂಡು ಹೋಗಿದ್ದೆ. ಶಿ ಹೇಟೆಡ್ ಇಟ್. ಇನ್ನೊಂದು ಸಲ ನಂಗೆ ಇಲ್ಲಿ ಕರ್ಕೊಂಬಂದೆ ನೋಡು ಅಂತ ಬೈದಿದ್ದು. ಓ ಲಾಸ್ಟ್ ಬಾಲ್ ಸಿಕ್ಸರ್ ಹೊಡೆದ್ರು. 2 ಕರೆಕ್ಟ್. ಸೊ 2 ಕರೆಕ್ಟ್ ಆಗಿ ಹೇಳಿದ್ದಾರೆ. ನೀನು 2 ಕರೆಕ್ಟ್. 100 ಪಾಯಿಂಟ್ಸ್. ಈ ರೌಂಡ್ ಅಲ್ಲಿ ಆಕ್ಚುಲಿ ಇಬ್ಬರಿಗೂ 100 ಪಾಯಿಂಟ್ಸ್ ಇದೆ. ಯು ಆರ್ ಸೋ ಕ್ಲೋಸ್ ಗೆಲ್ಲೋದಕ್ಕೆ, ಬಟ್ ಇಟ್ಸ್ ಓಕೆ. ಲಾಸ್ಟ್ ಅಲ್ಲಿ 2 ಬಾಲ್ 2 ಸಿಕ್ಸರ್ ಎತ್ತಿದೆ ನಾನು. ಅಮ್ಮ. ಸೊ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಅಲ್ಟಿಮೇಟ್ಲಿ ವಿನ್ ಆಗಿರೋರು ಗಣೇಶ್ ಕಾರಂತ್ ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಿಗ್ತಾ ಇಲ್ಲ, ಚಪ್ಪಾಳೆ ಸಿಗ್ತಾ ಇದೆ. ಬಟ್ ಸಖತ್ತಾಗಿತ್ತು. ಅದಕ್ಕೆ ಮ್ಯೂಸಿಕ್ ಎಲ್ಲ ಹಾಕಿ ಎತ್ಬಿಡಿ ಆಯ್ತಾ. ಇನ್ನೇನ್ ಸೋಲ್ತೀನಿ ಅನ್ನೋವಾಗ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಕೂತು ಮಾತಾಡಿ Thank you. ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ಏನ್ ಅನ್ನಿಸ್ತು? ಫಸ್ಟ್ ಟೈಮ್ ನಮ್ಗೆ ಈ ತರ ಜಾಲಿ ಜಾಲಿ ಫೀಲ್ ಇತ್ತು. ಅಂದ್ರೆ ಮಾತು ಗೇಮ್ಸ್ ಎರಡು ಒಂದೇ ಇಂಟರ್ವ್ಯೂಲಿ ಫಸ್ಟ್ ಟೈಮ್ ಹೌದು ಇದ್ದಿದ್ದು. ಹೌದು ಏನ್ ಅನ್ನಿಸ್ಲಿಲ್ಲ? ಬೋರ್ ಅನ್ನಿಸ್ಲಿಲ್ಲ. ಹೌದು, ಬೋರ್ ಅನ್ಸ್ಲಿಲ್ಲ, ಹೆಂಗೆ? ರಿಪಿಟೇಷನ್ ಅಂತ ಅನ್ಸ್ಲಿಲ್ಲ. ಮಜಾ, ಇದು ಮಜಾ, ಯುನೀಕ್ ಮಜಾ. ಆಗಿತ್ತು. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. ಜಗಳ ಆಗದೆ ಮನೆಗೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಧನ್ಯವಾದಗಳು. ಧನ್ಯವಾದಗಳು. Thank you. ಮೆಟ್ರೋ ಸಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಗಣೇಶ್ ಕಾರಂತ್ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ವಿದ್ಯಾ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಮೊದಲಿಂದನೂ ಈ ಚಾನಲ್ ನೋಡ್ಕೊಂಡ್ ಬಂದಿದ್ದೀನಿ. ಮೇ ಬಿ 500 ಒಳಗಡೆನೆ ಸಬ್ಸ್ಕ್ರೈಬರ್ಸ್ ಇರ್ಬೋದು. ನಾನು ಆವಾಗಿಂದ ಸಬ್ಸ್ಕ್ರೈಬ್ ಆಗಿದ್ದೀನಿ. ಕ್ವಾಲಿಟಿ ಕಾಂಟೆಂಟು ಮೊದಲಿಂದನೂ ಕೊಡ್ತಾ ಇರೋವಂಥ ಕನ್ನಡ ಚಾನಲ್ಸಲ್ಲಿ ಇದು ಟಾಪ್ 10 ಇರುತ್ತೆ. ಆವಾಗಿಂದನೇ ಕೊಡ್ತಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಮನೆ ತನಕ ಫಾಲೋ ಮಾಡಬೇಡಿ, ಎಲ್ಲ ಕಡೆ ಫಾಲೋ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೇನ್ಲಿ ಮೆಟ್ರೋ ಸಾಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಗೆದ್ದಿರುವ ಗಣೇಶ್ ಕಾರಂತ್ ಅವರಿಗೆ ಒಂದು ಸಣ್ಣ ಸನ್ಮಾನ ಏರ್ಪಡಿಸಲಾಗಿದೆ. ಬರ್ಲಿ ಗ್ರೀನ್ ಸ್ಕ್ರೀನ್ ಪ್ಲೀಸ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ನೆಲ್ಲಿಕಾಯಿ? ಬನ್ನಿ. ಒಂದು ಪೀಸ್ ಸಿಂಬಲ್ ಕೊಡಿ ಹಂಗೆ. ವಿದ್ಯಾ ಅವ್ರು ಅನ್ಕೊಂತಿರ್ತಾರೆ ಈ ಸನ್ಮಾನ ಆಗದಿರೋದೇ ಒಳ್ಳೇದಾಯ್ತು ಅಂತ. ಎಸ್, ನಾನು ಯಾಕಾರು ವಿನ್ ಆದ್ನೇನೋ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.